and welcome to this 11th session of BCom third semester BCU syllabus. So today we will be explaining about Varta Dandaniti Sthapana. So this is the fourth chapter in the Arthashastra of Kautilya, fourth chapter in the first Adhikarana. So in this we will be learning about Varta and Dandaniti. So previously Kautilya had said that four things are very important for a king: Anvikshiki, Trayi, Varta and Dandaniti. Okay, out of these he already explained Trayi Sthapana. The previous chapter was about Trayi Sthapana. Okay, he will be talking about Anvikshiki later. But now he is talking about Varta and Dandaniti. So ಈ ಒಂದು ಅಧ್ಯಾಯದಲ್ಲಿ ಕೌಟಿಲ್ಯ 4 ವಿದ್ಯೆಗಳನ್ನು ಏನನ್ನು ಕಲಿಬೇಕು ಒಬ್ಬ ರಾಜ ಅಂತ ಹೇಳ್ತಾನೆ. ಅದಕ್ಕೆ ಸಂಬಂಧಪಟ್ಟಂಗೆ ಮೊದಲನೇದಾದಂಥ ತ್ರಯೀ ಸ್ಥಾಪನ ಹಿಂದಿನ ಅಧ್ಯಾಯದಲ್ಲಿ ಹೇಳಲಾಗಿತ್ತು. ಇವಾಗ ವಾರ್ತ ಮತ್ತು ದಂಡನೀತಿ ಬಗ್ಗೆ ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾನೆ. ಇದರ ಮೊದಲನೇ ವಾಕ್ಯ ಕೃಷಿ ಪಾಶುಪಾಲ್ಯೆ ವಾಣಿಜ್ಯಾಚ ವಾರ್ತಾ. ಕೌಟಿಲ್ಯನ ಪ್ರಕಾರ ಅಥವಾ ಯಾವಾಗಲೇ ಆಗಲಿ ವಾರ್ತಾ ಅನ್ನೋದಕ್ಕೆ ಅರ್ಥ ಇರೋದೇನೆ ಕೃಷಿ ಮತ್ತು ಪಾಶುಪಾಲ್ಯ. ಕೃಷಿ ಅಂದ್ರೇನು? ಅಗ್ರಿಕಲ್ಚರ್ ಅಲ್ವಾ, ವ್ಯವಸಾಯವೇ ಕೃಷಿ. ಆಮೇಲೆ ಪಾಶುಪಾಲ್ಯ ಅಂತಂದರೆ ಕ್ಯಾಟಲ್ ರೇರಿಂಗ್ ಅಂದರೆ ಪಶುಸಂಗೋಪನೆ, ಕನ್ನಡದಲ್ಲಿ ಪಶುಸಂಗೋಪನೆ ಅಂತ ಕರಿತೀವಿ. ಇವೆರಡೂ ಕೂಡ ಬಹಳ ಮುಖ್ಯವಾದಂತಹ ಉದ್ಯಮಗಳಾಗಿತ್ತು. ಪ್ರಾಚೀನ ಭಾರತದಲ್ಲಿ ಕೃಷಿ ಮತ್ತು ಪಾಶುಪಾಲ್ಯ ಇವೆರಡೂ ಕೂಡ ಬಹಳ ಮುಖ್ಯವಾದಂಥ ಉದ್ಯಮಗಳಾಗಿತ್ತು. ಸೊ ಇವೆರಡೂ ಕೂಡ ಬಹಳ ಮುಖ್ಯ. ವಾಣಿಜ್ಯ ಅಂತಂದರೆ ಟ್ರೇಡ್. ಓಕೆ, ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗಿ ಮಾರುವಂಥದ್ದು, ಅದನ್ನು ವಾಣಿಜ್ಯ ಅಂತ ಕರೀತಾರೆ. ಸೊ ಕೃಷಿ, ಪಾಶುಪಾಲ್ಯ, ವಾಣಿಜ್ಯಾಚ ವಾರ್ತಾ. ಸೊ ವಾರ್ತಾ ಅಂತ ಹೇಳಿದಾಗ ಅದರ ಅಡಿಯಲ್ಲಿ ಈ ಮೂರು ಕೂಡ ಬರುತ್ತೆ. ವ್ಯವಸಾಯ ಬರುತ್ತೆ, ಪಶುಸಂಗೋಪನೆ ಬರುತ್ತೆ ಮತ್ತು ವಾಣಿಜ್ಯ ಬರುತ್ತೆ. ವಾಣಿಜ್ಯ ಅಂದರೆ ವ್ಯಾಪಾರ. ಸೊ ದ ಫಸ್ಟ್ ಸೆಂಟೆನ್ಸ್ ಸೇಸ್ ಕೃಷಿ, ಪಾಶುಪಾಲ್ಯ ಆ್ಯಂಡ್ ವಾಣಿಜ್ಯ ಆರ್ ವಾರ್ತಾ. Okay, Kautilya mentions Varta as a very, very important component of the knowledge that is to be acquired by a king. Okay, under Varta there are 3 important things. They are Krishi, Pashupalya and Vanijya. Krishi is agriculture, Pashupalya is cattle rearing, and then the third one is Vanijya. Vanijya is nothing but trade. Okay. Continue. The second sentence is Dhanya, Pashu, Hiranya, Kupya, Vishti Pradhanad ಔಪಕಾರಿಕಿ. ಸೊ ಈ ಎರಡನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂದರೆ, ಕೃಷಿ ಇದೆಯಲ್ಲ, ಒಂದೊಂದನ್ನು ಡಿಫೈನ್ ಮಾಡಬೇಕು. ಇವಾಗ ಯಾವ್ಯಾವುದನ್ನು ಮೆನ್ಷನ್ ಮಾಡಿರ್ತಾರೋ ಅದನ್ನೆಲ್ಲ ಒಂದೊಂದನ್ನೇ ಡಿಫೈನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಮೊದಲಲ್ಲಿ ಏನು ಹೇಳಿತ್ತು? ಕೃಷಿ ಅಂತ ಹೇಳಿದ್ರು. ಏನು ಕೃಷಿ ಅಂತಂದರೆ ಏನು ಅಂತಂದರೆ, ಕೃಷಿ ಅನ್ನೋದು ಧಾನ್ಯ, ಪಶು, ಹಿರಣ್ಯ, ಕುಪ್ಯ, ವಿಷ್ಟಿ ಪ್ರಧಾನದ ಔಪಕಾರಿಕೆ. ಯಾಕಂದರೆ ಕೃಷಿಯಿಂದ ಏನು ಸಿಗುತ್ತೆ ನಮಗೆ? ಧಾನ್ಯಗಳು ಸಿಗುತ್ತೆ. ಆಮೇಲೆ ಪಶು ಅಂತಂದರೆ ಪಶುಗಳಿಗೆ ಅದು ಆಹಾರ ಆಗುತ್ತೆ. ಸೊ ಅಂದರೆ ಒಟ್ಟಾರೆ ಈ ವಾರ್ತೆಯಿಂದ ಎಲ್ಲನೂ ಹೇಳ್ತಾ ಇರೋದು. ಓಕೆ, ವಾರ್ತಾ ಅನ್ನೋದ್ರಿಂದ ಏನು ಲಾಭ ಇದೆ ದೇಶಕ್ಕೆ ಅಥವಾ ಏನು ಸಿಗುತ್ತೆ ನಮಗೆ ಅಂದರೆ, ಕೃಷಿಯಿಂದ ನಮಗೆ ಧಾನ್ಯ ಸಿಗುತ್ತೆ, ಪಾಶುಪಾಲ್ಯದಿಂದ ಪಶು ಸಿಗುತ್ತೆ, ಆಮೇಲೆ ಹಿರಣ್ಯ, ಇದನ್ನೆಲ್ಲ ಮಾರೋದ್ರಿಂದ ಅಥವಾ ಅದರಿಂದ ಬರುವಂಥ ಪ್ರಾಡ್ಯೂಸ್ ಏನಿರುತ್ತೆ ಅದನ್ನು ಮಾರಾಟ ಮಾಡೋದ್ರಿಂದ ಹಿರಣ್ಯ ಅಂದರೆ ದುಡ್ಡು. ಕುಪ್ಯ ಅಂತಂದರೆ ರಾ ಮೆಟೀರಿಯಲ್. ಥ್ರೂ ಅಗ್ರಿಕಲ್ಚರ್ ಯು ಗೆಟ್ ಅ ಲಾಟ್ ಆಫ್ ರಾ ಮೆಟೀರಿಯಲ್ ಅಲ್ವಾ. ವಿಷ್ಟಿ ಅಂತಂದರೆ ಅದರಿಂದ ಸಿಗುವಂತಹ ವಸ್ತುಗಳು. ಸೊ ವಿಷ್ಟಿ ಪ್ರಧಾನದ ಔಪಕಾರಿಕಿ. ಸೊ ಈ ಎಲ್ಲ ವಿಧಾನಗಳಿಂದ ಕೃಷಿ, ಪಾಶುಪಾಲ್ಯ ಮತ್ತು ವಾಣಿಜ್ಯ ಈ ಮೂರು ಕೂಡ ಉಪಕಾರಿ ಆಗಿರುತ್ತೆ. ಒಂದು ರಾಜ್ಯಕ್ಕೆ ಈ 3 ಉದ್ಯಮಗಳು ಬಹಳ ಮುಖ್ಯ ಆಗುತ್ತೆ. ಇದ್ರ ಮೂಲಕ ಅನೇಕ ಲಾಭಗಳನ್ನು ಪಡ್ಕೊಳ್ಬೋದು. ಆ ಲಾಭಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂದರೆ ಧಾನ್ಯ, ಪಶು, ಹಿರಣ್ಯ, ಕುಪ್ಯ ಮತ್ತು ವಿಷ್ಟಿ. ಸೊ ದೆರ್ ಆರ್ ದೀಸ್ 5 ಇಂಪಾರ್ಟೆಂಟ್ ಥಿಂಗ್ಸ್ ವಿಚ್ ವಿ ಕ್ಯಾನ್ ಗೆಟ್ ಥ್ರೂ Varta. That is, through agriculture we can get the cereals, pulses and everything, and then through animal husbandry
you can rear the sheep and all the cattle. And then Hiranya, you get a lot of money by selling the produce that is come from agriculture, and also by selling the cattle. And Kupya, there is a lot of raw material. Even in animal husbandry, there's a lot of raw material ಅಲ್ವಾ. ಈಗ ಅದರಿಂದ ಸಗಣಿ ಸಿಗುತ್ತೆ, ಹಾಲು ಸಿಗುತ್ತೆ, ಸೊ ಬೇಕಾದಷ್ಟು ವಸ್ತುಗಳು ಸಿಗುತ್ತೆ. ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಮಾರಿ ಬೇಕಾದಷ್ಟು ಹಣವನ್ನು ಸಂಪಾದನೆ ಮಾಡ್ಬೋದು. ಅದರಿಂದ ಇವತ್ತಿಗೂ ಕೂಡ ಡೈರಿ ಅನ್ನೋದು ಬಹಳ ದೊಡ್ಡ ಉದ್ಯಮ ಆಗಿದೆ ಅಲ್ವಾ. ಸೊ ಆ ರೀತಿಯಲ್ಲಿ ವಿಷ್ಟಿ ಪ್ರಧಾನ, ಹಾಗೆಯೇ ಅದು ಅದರಿಂದ ಬರುವಂಥ ಬೇರೆ ಬೇರೆ ವಸ್ತುಗಳನ್ನು ಕೂಡ ನಮಗೆ ಕೊಡುತ್ತೆ. ಬರೀ ಧಾನ್ಯ ಬಂದುಬಿಟ್ರೆ ಸಾಕಾಗಲ್ಲ. ಒಂದು ಭತ್ತ ಬಂದರೆ ಭತ್ತದಿಂದ ಅಕ್ಕಿನೂ ಸಿಗುತ್ತೆ, ಹೊಟ್ಟು ಸಿಗುತ್ತೆ. ಸೊ ಹೊಟ್ಟಿನಿಂದ ಬೇರೆ ಏನೇನೋ ಪ್ರಾಡಕ್ಟ್ಸನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಆ ಥರ ಎಲ್ಲದರಲ್ಲೂ ಅಷ್ಟೇ, ಪ್ರತಿಯೊಂದರಲ್ಲೂ ನಮಗೆ ಎಕ್ಸ್ಟ್ರಾ ಅಂದರೆ ಬೇಡದೇ ಇರೋವಂಥದ್ದು, ಅಂದರೆ ಮನುಷ್ಯನಿಗೆ ಬೇಡದೇ ಇರೋವಂಥದ್ದು ಸಿಗುತ್ತೆ. ಇವಾಗ ರಾಗಿ ತೆನೆ ಬಂತು ಅಂದರೆ ರಾಗಿಯಿಂದ ರಾಗಿಯನ್ನು ಸ್ವೀಕರಿಸ್ತೀವಿ, ಅದರ ತೆನೆ ಹಾಗೆ ಉಳ್ಕೊಳ್ಳುತ್ತೆ. ಅದನ್ನು ಒಣಗಿಸಿ ಮತ್ತೆ ಹಸುಗಳಿಗೆ ಅದು ಆಹಾರ ಆಗುತ್ತೆ. ಆ್ಯಟ್ ದೇರ್ ಫೋರ್ ಬೋತ್ ಅಗ್ರಿಕಲ್ಚರ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಸೊ ದೇ ಹ್ಯಾವ್ ಟು ಬಿ ಟುಗೆದರ್, ಬಿಕಾಸ್ ವಾಟ್ ಎವರ್ ಆಮೇಲೆ ಅದರಿಂದ ಬರೋವಂಥ ಸಗಣಿ ಏನಿರುತ್ತೆ, ಹಸುವಿನಿಂದ ಸಿಗುವಂಥ ಸಗಣಿ, ಅದು ಮತ್ತೆ ಅಗ್ರಿಕಲ್ಚರ್ಗೆ ಉಪಯೋಗಕ್ಕೆ ಬರುತ್ತೆ ಅಲ್ವಾ. ಸೊ ಆಮೇಲೆ ಆ ಹಸುಗಳನ್ನು ಅಥವಾ ಎತ್ತುಗಳನ್ನು ಉಳುಮೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ಓಕೆ, ದೇ ಯೂಸ್ ದಟ್ ದ ಬುಲಕ್ಸ್ ಫಾರ್ ಪ್ಲೋಯಿಂಗ್ ದಿ ಲ್ಯಾಂಡ್. ಸೊ ದೇ ಆರ್ ವಿತ್ ಈಚ್ ಅದರ್, ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್, ಅಗ್ರಿಕಲ್ಚರ್ ಆ್ಯಂಡ್ ಆ್ಯನಿಮಲ್ ಹಸ್ಬೆಂಡ್ರಿ. ತಯಾ ಸ್ವಪಕ್ಷಂ ಪರಪಕ್ಷಂ ಚ ವಶೀಕರೋತಿ ಕೋಶದಂಡಾಭ್ಯಂ. ಆದ್ದರಿಂದ ಇವೆರಡರ ಬಗ್ಗೆ ರಾಜ ಸರಿಯಾಗಿ ತಿಳ್ಕೊಂಡಿದ್ರೆ, ಇಫ್ ದ ಕಿಂಗ್ ನೋಸ್ ಥರೋಲಿ ಅಬೌಟ್ ಕೃಷಿ, ಪಾಶುಪಾಲ್ಯ ಆ್ಯಂಡ್ ವಾಣಿಜ್ಯ, ದೆನ್ ತಯ ಅಂತ ರಾಜ. ಸೊ ದಟ್ ಕಿಂಗ್ ಹೂ ನೋಸ್ ಅಬೌಟ್ ಆಲ್ ದೀಸ್ ಥಿಂಗ್ಸ್, ಅವನು ಸ್ವಪಕ್ಷಂ ಪರಪಕ್ಷಂ ಚ ವಶೀಕರೋತಿ, ಅಂದರೆ ತನ್ನ ಜನರನ್ನು ಗೆಲ್ತಾನೆ. ಒಬ್ಬ ರಾಜನಾದವನಿಗೆ ತನ್ನ ಜನರನ್ನು ಗೆಲ್ಲೋದು ತುಂಬ ಮುಖ್ಯ. ಅಂದರೆ ಫೈಟಿಂಗ್ ಮಾಡಿ ಗೆಲ್ಲೋದಲ್ಲ, ಅವರು ಪ್ರೀತಿಯನ್ನು ಸಂಪಾದಿಸ್ಕೊಳ್ಳೋದು. ಓಕೆ, ದ ಸಬ್ಜೆಕ್ಟ್ಸ್ ಹ್ಯಾವ್ ಟು ಬಿ ವೆರಿ ಹ್ಯಾಪಿ, ಓನ್ಲಿ ದೆನ್ ದೇ ವಿಲ್ ಬಿ ಪ್ಲೀಸ್ಡ್ ವಿತ್ ದ ಕಿಂಗ್ ಆ್ಯಂಡ್ ದೇ ವಾಂಟ್ ಟು ರಿಟೇನ್ ದಟ್ ಕಿಂಗ್. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರಜಾರಂಜನೆ ಬಹಳ ಮುಖ್ಯವಾದಂಥ ವಿಚಾರ ಒಬ್ಬ ರಾಜನಿಗೆ. ಸೊ ಇಫ್ ಹಿ ಡಸ್ ಆಲ್ ದೀಸ್ ಥಿಂಗ್ಸ್, ಇಫ್ ಹಿ ಮೇಂಟೈನ್ಸ್ ಆಲ್ ದೀಸ್ ಬಿಸ್ನೆಸಸ್ side by side and make it very productive and give all the support to Krishi, Vanijya and Pashupalya, then the king will be liked by his own people. ತನ್ನ ಸ್ವಂತ ಜನ ಅವನನ್ನು ಇಷ್ಟಪಡ್ತಾರೆ. ಸ್ವಪಕ್ಷಂ. ಹಾಗೆ ಪರಪಕ್ಷ ಅಂತಂದ್ರೇನು, ಬೇರೆ ಗುಂಪಿನಲ್ಲಿರೋ ಅಂಥವ್ರು. ಫಾರ್ ಎಕ್ಸಾಂಪಲ್, ಒಂದು ರಾಜ್ಯದಲ್ಲೇ ಇವಾಗ ಒಂದು ಪೊಲಿಟಿಕಲ್ ಪಾರ್ಟೀಸ್ ಇದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಪಕ್ಷಾಂತರಗಳು ಇರುತ್ತಲ್ವ. ಓಕೆ, ಆಳುವ ಪಕ್ಷ ಒಂದಿರುತ್ತೆ, ವಿರೋಧ ಪಕ್ಷ ಒಂದಿರುತ್ತೆ. ಸೊ ಯಾರು ರಾಜನನ್ನು ಇಷ್ಟಪಡ್ತಾರಲ್ವೋ ಅವರು ಇಷ್ಟಪಡ್ತಾರೆ, ಯಾಕಂದರೆ ಅವು ಎಲ್ಲ ಚೆನ್ನಾಗಿ ಮಾಡ್ತಿದ್ದಾನಲ್ಲ. ಸೊ ಸ್ಲೋಲಿ ದ ಪೀಪಲ್ ವಿಲ್ ಸ್ಟಾರ್ಟ್ ಚೇಂಜಿಂಗ್ ದೇರ್ ಮೈಂಡ್. ಹಾಗೆಯೇ ಶತ್ರು ರಾಜರು ಕೂಡ ಅಷ್ಟೇ, ದೇ ವಿಲ್ ಆಲ್ಸೋ ಬಿ ಇಂಟ್ರೆಸ್ಟೆಡ್, ದೇ ವಿಲ್ ಆಲ್ಸೋ ಬಿ ಇಂಪ್ರೆಸ್ಡ್ ಬೈ ದಿಸ್ ಕಿಂಗ್. ವಶೀಕರೋತಿ ಕೋಶದಂಡಾಭ್ಯಾಮ್. ಸೊ ಯಾವ ರೀತಿಯಲ್ಲಿ ಈ ಎರಡನ್ನು ಹೇಗೆ ಅವನು ಗೆದ್ದುಕೊಳ್ತಾನೆ, ಸ್ವಪಕ್ಷದವ್ರನ್ನ ಪರಪಕ್ಷದವ್ರನ್ನ, ಅಂದರೆ ಕೋಶದಂಡಾಭ್ಯಾಮ್. ಕೋಶ ಅಂತಂದರೆ ತನ್ನ ಟ್ರೆಷರಿ. ಸೊ ಟ್ರೆಷರಿನಲ್ಲಿ ಸಾಕಷ್ಟು ಹಣ ಅವನಿಗೆ ಸಂಗ್ರಹ ಆಗುತ್ತೆ. ಮತ್ತು ದಂಡ ಅಂದರೆ ದಂಡವನ್ನು ವಸೂಲು ಮಾಡೋದು. ಕೋಶ ದಂಡಾಭ್ಯಾಮ್ ವಶೀಕರೋತಿ. ಯಾರಾದರೂ ತಪ್ಪು ಮಾಡಿದ್ರೆ ಅವರಿಗೆ ದಂಡವನ್ನು ವಿಧಿಸ್ತಾರೆ ಅಲ್ವಾ, ಅದರ ಮೂಲಕನೂ. ಓಕೆ, ದಂಡ ನೀತಿ ಅಂತಲೂ ಇಟ್ಕೊಳ್ಬೋದು. ಸೊ ಕೋಶದಂಡಾಭ್ಯಾಮ್ ಪರಪಕ್ಷಂ ಸ್ವಪಕ್ಷಂ ಚ ವಶೀಕರೋತಿ. ರಾಜನಾದವನು ತನ್ನ ವಶದಲ್ಲಿ ಇಟ್ಕೊಳ್ತಾನೆ. ಸೊ ಆನ್ವಿಕ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡ್ಕೊಳ್ಳಿ. ಆನ್ವೀಕ್ಷಿಕಿ ತ್ರಯಿ ವಾರ್ತಾನಾಂ ಆನ್ವೀಕ್ಷಿಕಿ ತ್ರಯಿ ವಾರ್ತಾನಾಂ ಯೋಗಕ್ಷೇಮ ಸಾಧನೋ ದಂಡ. ಸೊ ಎರಡನೇದೇನು, ದಂಡ ಅಂದರೆ ದಂಡ ನೀತಿ. ಓಕೆ, ಇದುವರೆಗೂ ಏನು ಹೇಳಿದ್ದು, ಇಷ್ಟೊತ್ತು ಹೇಳಿದ್ದು ವಾರ್ತಾ ಬಗ್ಗೆ ಹೇಳಿದ್ದು ಅಲ್ವಾ. ವಾರ್ತಾ ಆದಮೇಲೆ ನೆಕ್ಸ್ಟ್ ವಿಷಯ ಯಾವುದು, ದಂಡ. ಆನ್ವೀಕ್ಷಿಕಿ ತ್ರಯಿ ವಾರ್ತಾನಾಂ ಯೋಗಕ್ಷೇಮ ಸಾಧನೋ ದಂಡ. ಸೊ ಇವೆಲ್ಲವನ್ನು ಸರಿಯಾಗಿ ನೋಡ್ಕೋಬೇಕು. ಆನ್ವೀಕ್ಷಿಕಿ ತ್ರಯಿ ವಾರ್ತಾ, ಈ ಮೂರನ್ನು ಸರಿಗೆ ಯೋಗಕ್ಷೇಮವನ್ನು
ಯೋಗಕ್ಷೇಮವನ್ನು ನೋಡ್ಕೋಬೇಕು. ಅದಕ್ಕೆ ಮೂಲ ಯಾವುದು ಅಂದರೆ ರಾಜನೀತಿ ಅಥವಾ ದಂಡನೀತಿ. ರಾಜ ಯಾವ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನ್ ಸಿಸ್ಟಮ್ನ ಅವನು ಇಟ್ಕೊಳ್ತಾನೆ ಅನ್ನೋದರ ಆಧಾರದ ಮೇಲೆ ಆನ್ವೀಕ್ಷಿಕಿ, ತ್ರಯಿ, ವಾರ್ತಾ ಇವೆಲ್ಲ ಉಪಯೋಗಕ್ಕೆ ಬರುತ್ತೆ. ಸೊ ಇದು ದಂಡನೀತಿ ಇದೆಯಲ್ಲ, ಇದೇ ಸಾಧನ. ಬಿಕಾಸ್ ಇಟ್ ಈಸ್ ದ ರೂಲ್ ಮೇಕಿಂಗ್ ಬಾಡಿ. Administration or administrative system is the rules and regulations. For everything there are rules and regulations, isn't it? So these regulations are binding the Varta, Anvikshiki, Trayi, everything. So ಇದೆಲ್ಲವುಗಳು ಕೂಡ ಮೇಂಟೈನ್ ಮಾಡೋಕ್ಕೆ ಸಾಧ್ಯ ಆಗೋದು ಅದು ದಂಡನೀತಿ ಮೂಲಕನೇ. ದಂಡನೀತಿನೇ ಸಾಧನ. ಓಕೆ, ತಸ್ಯ ನೀತಿರ್ ದಂಡನೀತಿ. ಅಂದರೆ ದಂಡವನ್ನು ವಿಧಿಸುವಂತಹ ನೀತಿ ಯಾವುದಿದೆಯೋ ಅದೇ ದಂಡನೀತಿ. ದಂಡನೆ ಅಂತಂದರೆ ಪನಿಷ್ಮೆಂಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ, ಗೊತ್ತಾಯ್ತಾ? ರೂಲ್ಸು ರೆಗ್ಯುಲೇಷನ್ಸ್ ಯಾಕೆ ಮಾಡ್ತೀವಿ ನಾವು? ರೂಲ್ಸು ಫಾಲೋ ಮಾಡೋಕ್ಕೆ ಅಲ್ವಾ? ರೂಲ್ಸ್ ಫಾಲೋ ಮಾಡದಿದ್ದರೆ ದಂಡ. ಓಕೆ, ಸೊ ದ ಕಿಂಗ್ ವಿಲ್ ಫಾರ್ಮುಲೇಟ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯು ಆರ್ ಸಪೋಸ್ ಟು ಅಬೈಡ್ ಬೈ ದೋಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಫ್ ಯು ಡೋಂಟ್ ಅಬೈಡ್ ಬೈ ದೆಮ್, ದೆನ್ ಯು ವಿಲ್ ಹ್ಯಾವ್ ಟು ಪೇ ಫಾರ್ ಇಟ್. Okay, you have to pay the fine. So Dandaniti is not only about framing the rules and regulations, but also collecting the fine in case people do not follow the rules and regulations. Okay, so Dandanito tasya nitihi dandanitihi alabda labharta labda parirakshini rakshita vivardini ವೃದ್ಧಸ್ಯ ತೀರ್ಥೇಶು ಪ್ರತಿಪಾದಿನಿ ಚ. ಸೊ ಇಲ್ಲಿ ಒಂದು ಸೀರೀಸ್ ಆಫ್ ಇದಿದೆ, ಒಂದು ಇನ್ನೊಂದಕ್ಕೆ ಚೈನ್ ಥರ ಸೇರ್ಕೊಂಡು, ಸರಪಳಿ ಥರ ಸೇರ್ಕೊಂಡಿರುತ್ತೆ, ಲಿಂಕ್ ಆಗಿರುತ್ತೆ. ಈಚ್ ಒನ್ ಇಸ್ ಲಿಂಕ್ ಟು ಅನದರ್. ಫಾರ್ ಎಕ್ಸಾಂಪಲ್, ಅಲಬ್ಧ ಲಾಭಾರ್ಥ. ಈ ದಂಡನೀತಿ ಅನ್ನೋದಿದೆಯಲ್ಲ, ಏನಕ್ಕೆಲ್ಲ ಸಹಾಯ ಮಾಡುತ್ತೆ ಅಂದರೆ ಅಲಬ್ಧ ಲಾಭ ಅಂದರೆ ಇಲ್ಲದೇ ಇರೋದನ್ನು ಗಳಿಸ್ಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಸೊ ಇನ್ ಆರ್ಡರ್ ಟು ಗೆಟ್ ಆರ್ ಅಕ್ಯುಮುಲೇಟ್ ಆರ್ ರಿಸೀವ್ ವಾಟ್ ಎವರ್ ಇಸ್ ನಾಟ್ ದೇರ್, ಓಕೆ, ಥ್ರೂ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದ ಕಿಂಗ್ ಮೇಕ್ಸ್ ಇಟ್ ಅ ಪಾಲಿಸಿ. ಸೊ ಪಾಲಿಸಿ ಒಳಗಡೆ ಬಂದರೆ ಎಲ್ಲವನ್ನು ಎಲ್ಲರೂ ಫಾಲೋ ಮಾಡಲೇಬೇಕಾಗತ್ತಲ್ವ? ಏನು ರೂಲ್ಸ್ ಇದೆ ಹೇಳಿ ಅಂತೀವಿ ಅಲ್ವಾ? ಒಂದು ವೇಳೆ ಏನಾದ್ರು ಯಾರಾದರೂ ಬಂದು ನಿಮ್ಮ ಗಾಡಿನ ಸ್ಟಾಪ್ ಮಾಡಿಬಿಟ್ಟು 500 ರೂಪಾಯಿ ಕೊಡು ಅಂತ ಕೇಳಿದರೆ ನೀವು ಕೊಟ್ಬಿಡ್ತೀರಾ ಸುಲಭಕ್ಕೆ? ಯಾಕೆ ತೊಗೋತಾ ಇದ್ದೀರಾ, ಯಾಕೆ 500 ರೂಪಾಯಿ ಕೇಳ್ತಿದ್ದೀರಾ ಅಂತ ಕ್ವೆಶನ್ ಮಾಡ್ತೀರಾ. ಆ 500 ರೂಪಾಯಿ ತೊಗೊಳೋದಕ್ಕೆ ಒಂದು ಪಾಲಿಸಿ ಇದ್ದರೆ ದಿನ ರೂಲ್ಸ್ ಫ್ರೇಮ್ ಆಗ್ತಾ ಇರುತ್ತೆ ಅಲ್ವಾ? ಕಾಲದಿಂದ ಕಾಲಕ್ಕೆ. ಈಗ ಕೊರೋನಾಗೋಸ್ಕರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾರ್ಮ್ ಆಯಿತು, ಹೌದು ತಾನೆ? ಮಾಸ್ಕ್ ಹಾಕ್ಕೋಬೇಕು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಫಾಲೋ ಮಾಡಬೇಕು, ಈ ಥರ ಅನೇಕ ನಿಯಮಾವಳಿಗಳು ಬಂತು. ಸೊ ಇದೇ ಒಂದು ಪಾಲಿಸಿ. ಇವಾಗ ಆ ಪಾಲಿಸಿನ ಇಟ್ಕೊಂಡು ನೀವು ದಾರಿನಲ್ಲಿ ಹೋಗ್ತಾರೆ, ನೀವು ಮಾಸ್ಕ್ ಹಾಕ್ಕೊಂಡಿಲ್ಲ ಅದು ನಿಮ್ಮನ್ನು ಹಿಡಿಬೋದು, ನಿಮಗೆ ಫೈನ್ ಹಾಕ್ಬೋದು, ಆಯಿತಾ? ಸೊ ಅಕಸ್ಮಾತ್ ಯಾರೋ ಥಿಯೇಟ್ರ್ ನಡೆಸ್ತಾ ಇದ್ದಾರೆ, ಪರ್ಮಿಷನ್ ಇರಲಿಲ್ಲ ಇದುವರೆಗೂ ಕೂಡ, ಫುಲ್ಲು ಹೌಸ್ಫುಲ್ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ, ಎಲ್ಲ ದೂರ ಇಷ್ಟು 50% ಮಾತ್ರ ಟಿಕೆಟ್ಸ್ನ ಸೇಲ್ ಮಾಡಬೇಕು, ಒಂದು ಸೀಟ್ ಬಿಟ್ಟು ಒಂದು ಸೀಟಲ್ಲಿ ಕೂತ್ಕೋಬೇಕು ಜನ, ಆ ಥರ ಇತ್ತು. ಅಕಸ್ಮಾತ್ ಯಾವುದೋ ಒಂದು ಥಿಯೇಟ್ರಲ್ಲಿ ಅವನು ಹಣದ ಆಸೆಗೆ ಎಲ್ಲ ಟಿಕೆಟು ಕೊಟ್ಬಿಟ್ಟ ಅಂತ ಇಟ್ಕೊಳ್ಳಿ, ಹೌಸ್ಫುಲ್ ಆಗೋಯ್ತು. ಅಕಸ್ಮಾತ್ ಯಾರಾದರೂ ನೋಡಿದ್ರೆ, ಪೊಲೀಸ್ನವ್ರು ನೋಡಿದ್ರೆ ಅವ್ರು ಏನು ಮಾಡ್ತಾರೆ, ಫೈನ್ ಹಾಕ್ತಾರದು. ಸೊ ಅಲಬ್ಧ ಲಾಭ, ಗಳಿಸ್ಕೊಳ್ದೇ ಇರೋದನ್ನು ಗಳಿಸ್ಕೊಳ್ಳೋದಕ್ಕೆ ಈ ದಂಡನೀತಿ ಸಹಾಯಕವಾಗತ್ತೆ. ಹಾಗೆಯೇ ಲಬ್ಧ ಪರಿರಕ್ಷಣೆ, ಹಣ ಬಂದ್ಬಿಟ್ರೆ ಸಾಕಾಗಲ್ಲ, ಅದನ್ನು ರಕ್ಷಣೆ ಮಾಡ್ಕೋಬೇಕು. ಆ ಕೋಶದಲ್ಲಿರುವಂಥ ಹಣವನ್ನೆಲ್ಲ ಪಬ್ಲಿಕ್ಕಾಗಿ ಬಾಗಿಲು ತೆಗೆದಿಟ್ಬಿಟ್ರೆ ಯಾರೋ ಕಳ್ಳ ಬರ್ತಾನೆ ತೊಗೊಂಡೋಗ್ತಾನೆ ಅಲ್ವಾ? ಅಥವಾ ಅಲ್ಲಿ ಇರುವಂಥ ಅಧಿಕಾರಿಗಳೇ ಅದನ್ನು ನುಂಗಾಕ್ಬಿಡ್ತಾರೆ, ಹೌದಾನೆ? ಸೊ ಲಬ್ಧ ಪರಿರಕ್ಷಣೆ ಏನು ಬರುತ್ತೋ, ಏನು ಟ್ಯಾಕ್ಸಿನ ರೂಪದಲ್ಲಿ ಬರುತ್ತೋ, ಏನು ಫೈನ್ಗಳ ರೂಪದಲ್ಲಿ ಕಲೆಕ್ಟ್ ಆಗುತ್ತೋ ಅದನ್ನೆಲ್ಲ ರಕ್ಷಣೆ ಮಾಡ್ಕೋಬೇಕಾದ್ದು ಕೂಡ ಒಬ್ಬ ರಾಜನ ಕರ್ತವ್ಯ. ಅದಕ್ಕಿದು ಸಹಾಯಕವಾಗುತ್ತೆ. ಹಾಗೆಯೇ ರಕ್ಷಿತ ವಿವರ್ಧಿನಿ. ಸೊ ಏನನ್ನು ರಕ್ಷಣೆ ಮಾಡ್ಕೊಂಡಿರ್ತೀವೋ ಅದನ್ನು ವಿವರ್ಧನೆ ಹೆಚ್ಚು ಮಾಡ್ಕೋಬೇಕು. ಓಕೆ, ಯು ಹ್ಯಾವ್ ಟು ಇನ್ಕ್ರೀಸ್ ದ ಅಮೌಂಟ್. ಇವಾಗ ಅಕಸ್ಮಾತ್ ನಾವೆಲ್ಲ ಟ್ಯಾಕ್ಸ್ ಕಟ್ಟಿರ್ತೀವಿ, ಬೇಕಾದಷ್ಟು ಹಣ ಸಂಗ್ರಹವಾಗಿರುತ್ತೆ. ಆ ಸಂಗ್ರಹವಾದ ಹಣವನ್ನು ಬರೀ ಖರ್ಚು ಮಾಡ್ತಾಯಿದ್ರೆ ಆಗಲ್ಲ ಅಲ್ವಾ? ಸೊ ಖರ್ಚು ಮಾಡೋದು ಇನ್ಕಮನ್ನು ಜನ್ರೇಟ್ ಮಾಡೋ ಹಂಗೂ ಇರಬೇಕು. ಸೊ ರಾಜ ಏನೇನು ಯಾವ್ಯಾವ್ದ್ರ ಮೇಲೆ ಹಣವನ್ನು ಖರ್ಚು ಮಾಡ್ತಾನೋ ಆ ಹಣ ಮತ್ತೆ ವಾಪಸ್ ಕಲೆಕ್ಟ್ ಆಗಿ, ಈಗ ಒಂದು ರಸ್ತೆ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಆ ರಸ್ತೆ ಮಾಡಿದ್ಮೇಲೆ ಅದಕ್ಕೊಂದು ಟೋಲ್ ಇರುತ್ತೆ. ಯಾರ್ಯಾರು ಆ ರಸ್ತೆಯನ್ನು ಉಪಯೋಗಿಸ್ತಾರೋ ಅವರೆಲ್ಲ ಒಂದಷ್ಟು ವರ್ಷಗಳವರೆಗೂ ಟ್ಯಾಕ್ಸ್ ಕಟ್ಟಬೇಕು, ಅದಕ್ಕೆ ಟೋಲ್ ಟ್ಯಾಕ್ಸ್ ಕಟ್ಟಬೇಕು.
ಅವಾಗೇನಾಗುತ್ತೆ, ಆ ರಸ್ತೆ ಮಾಡಿದ್ದಕ್ಕೆ ಹಣ ಖರ್ಚು ಮಾಡಿದರೂ ಕೂಡ ಆ ಟೋಲ್ನಿಂದ ಒಂದಷ್ಟು ಹಣ ಮತ್ತೆ ಸಂಗ್ರಹ ಆಗುತ್ತೆ. ಓಕೆ, ಸೊ ಈ ರೀತಿ ಯಾವುದ್ರ ಮೇಲೆ ಹಣವನ್ನು ಈಗ ಪಬ್ಲಿಕ್ ಸೆಕ್ಟರ್, ನೀವೆಲ್ಲ ಕಾಮರ್ಸ್ ಓದ್ತಾ ಇದ್ದೀರಾ ಅಲ್ವಾ, ಪಬ್ಲಿಕ್ ಸೆಕ್ಟರ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ರಾಜ್ಯದ ಹಣವನ್ನು, ದೇಶದ ಹಣವನ್ನು, ಆಲ್ ದ ಮನಿ ದಟ್ ಈಸ್ ಕಲೆಕ್ಟೆಡ್ ಥ್ರೂ ದ ಟ್ಯಾಕ್ಸ್ ಸಿಸ್ಟಮ್, ದೇ ಆರ್ ಬೀಯಿಂಗ್ ಸ್ಪೆಂಟ್ ಆನ್ ಪಬ್ಲಿಕ್ ಸೆಕ್ಟರ್ಸ್, ಇಸ್ಂಟ್ ಇಟ್? ದ ಪಬ್ಲಿಕ್ ಸೆಕ್ಟರ್ಸ್ ವಿಲ್ ಹ್ಯಾವ್ ಟು ಅರ್ನ್ ಮನಿ. ಹೌದಾನೆ? ಅದು ಲಾಭದಾಯಕವಾಗಿರಬೇಕು. ಎಷ್ಟೋ ಸಲ ಏನಾಗುತ್ತೆ, ಪಬ್ಲಿಕ್ ಸೆಕ್ಟರ್ಗಳು ಲಾಭದಾಯಕವಾಗಿರೋದಿಲ್ಲ. ಅದು ತನ್ನ ಹಣವನ್ನು ತಾನು ಬದುಕೋಕ್ಕೆ ಬೇಕಾದಷ್ಟು ಹಣವನ್ನು ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಸರ್ಕಾರ ನಿರ್ಮಿಸಿರುವಂಥದ್ದಕ್ಕೆ ಕೆಲವು ಲಿಮಿಟೇಷನ್ಸ್ ಇರುತ್ತೆ. ಓಕೆ, ಆವಾಗ ಆಬ್ವಿಯಸ್ಲಿ ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂದರೆ ಒಂದು ಗೌರ್ಮೆಂಟ್ ಕಾಲೇಜು ಅಥವಾ ಒಂದು ಗೌರ್ಮೆಂಟ್ ಸ್ಕೂಲು ಅಲ್ವಾ. ಸೊ ಏನು ಮಾಡುತ್ತೆ, ಟ್ಯಾಕ್ಸ್ ಅಂತ ಏನು ಹಣ ಕಲೆಕ್ಟ್ ಮಾಡ್ಕೊಳ್ತೀವಿ ಆ ಹಣದಿಂದ ಒಂದು ಸ್ಕೂಲನ್ನು ಮಾಡ್ತಾರೆ, ಒಂದು ಗೌರ್ಮೆಂಟ್ ಸ್ಕೂಲು ಅಥವಾ ಒಂದು ಗೌರ್ಮೆಂಟ್ ಕಾಲೇಜನ್ನು ನಿರ್ಮಾಣ ಮಾಡ್ತಾರೆ. ಆ ಗೌರ್ಮೆಂಟ್ ಕಾಲೇಜ್ಗೆ ನಾವು ಎಷ್ಟು ಹಣವನ್ನು ಸ್ಪೆಂಡ್ ಮಾಡಿರ್ತೀವೋ ಅಷ್ಟು ಹಣವನ್ನು ನಾವು ಸಂಗ್ರಹ ಮಾಡೋಕ್ಕಾಗಲ್ಲ. ಅದ್ರ ಮೇಂಟೆನೆನ್ಸ್ಗೆ ಬೇಕಾದ ಎಲ್ಲ ಹಣವೂ ನಮಗೆ ಮಕ್ಕಳು ಕೊಡುವಂಥ ಫೀಸ್ನಿಂದ ಬರಲ್ಲ. ಯಾಕಂದರೆ ಸಾಮಾನ್ಯ ಗೌರ್ಮೆಂಟ್ ಕಾಲೇಜ್ ಇಸ್ ಮೆಂಟ್ ಫಾರ್ ಪೀಪಲ್ ಹೂ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಆರ್ ಎಕನಾಮಿಕಲಿ ವಲ್ನರಬಲ್ ಕ್ಲಾಸ್. ಆವಾಗೇನಾಗುತ್ತೆ, ಫೀಸ್ ಕಡಿಮೆ ಇಡಬೇಕಾಗುತ್ತೆ. ಸೊ ಆ ಫೀಸ್ ಕಡಿಮೆ ಕಲೆಕ್ಟ್ ಮಾಡಿದಾಗ ಇಡೀ ಕಾಲೇಜನ್ನು ಅದರಿಂದ ಮೇಂಟೈನ್ ಮಾಡೋಕ್ಕೆ ಆಗಿರೋದಿಲ್ಲ. ಸೊ ಯಾವಾಗಲೂ ಅದಕ್ಕೆ ಹೇಳ್ತಾರೆ ಪಬ್ಲಿಕ್ ಸೆಕ್ಟರ್ಸು ಲಾಸಲ್ಲಿ ನಡೀತಾ ಇದೆ ಅಂತಂದ್ಬಿಟ್ಟು. ಆದರೆ ಅದನ್ನು ಮಾಡಲೇಬೇಕಾಗತ್ತೆ. ಸಿ ವಿ ಹ್ಯಾವ್ ಟು ಥಿಂಕ್ ಆಫ್ ಎವ್ರಿ ಒನ್ ಇನ್ ದಿಸ್ ಸೊಸೈಟಿ, ಇಸ್ಂಟ್ ಇಟ್? ಹಣ ಇದ್ದವರು ಕೊಡ್ತಾರೆ, ಹಣ ಇಲ್ಲದೇ ಇರೋರಿಗೆ ಅದರಿಂದ ಸಹಾಯ ಆಗೋ ಹಾಗೆ ಮಾಡಬೇಕು. ಮುಂಚೆನೇ ಹೇಳಿತ್ತು ಅಲ್ವಾ, ಇಟ್ ಈಸ್ ಮ್ಯೂಚುವಲ್ ಅಂತ, ಲಾಭ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಸೊ ಆ ರೀತಿಯಲ್ಲಿ ಲಬ್ಧ ಪರಿರಕ್ಷಿಣಿ, ಬಂದಿರುವಂಥ ಹಣವನ್ನು ರಕ್ಷಣೆ ಮಾಡ್ಕೊಳ್ಳೋದು ರಕ್ಷಿತ ವಿವರ್ಧಿನಿ. ಆದರೆ ಕೆಲವೊಂದು ಕಡೆ ಸ್ಪೆಂಡ್ ಮಾಡಬೇಕಾಗುತ್ತೆ. ಈಗ ಇನ್ಫ್ರಾಸ್ಟ್ರಕ್ಚರ್ ಬಾಂಡ್ಸ್ ಇದೆ ಅಲ್ವಾ, ಅದರಲ್ಲಿ ಹಣವನ್ನು ತೊಡಗಿಸ್ತಾರೆ. ಸೊ ಬೇರೆ ಬೇರೆ ಇರುತ್ತೆ, ಒಂದು ಕಾಂಪೆನ್ಸೇಟ್ ಮಾಡೋಕ್ಕೆ ಇನ್ನೊಂದು ಇರುತ್ತೆ. ಓಕೆ, ಎಷ್ಟೋ ಕಾಲ ರೈಲ್ವೆ ಟುಡೇ ದೇ ಆರ್ ಥಿಂಕಿಂಗ್ ಆಫ್ ಪ್ರೈವೇಟೈಸಿಂಗ್ ದ ರೈಲ್ವೆ. ಯಾಕಂದರೆ ರೈಲ್ವೆ ಕೂಡ ಆ ಥರದ್ದೇನೆ, ಸಿಕ್ಕಾಪಟ್ಟೆ ಹಣದ ಇನ್ವೆಸ್ಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ, ಆದರೆ ಅಷ್ಟರ ಮಟ್ಟಿಗೆ ರಿಟರ್ನ್ಸ್ ಇರೋದಿಲ್ಲ ಅಲ್ವಾ. ಹಾಗೆಯೇ ಸಾರಿಗೆ ಸಂಸ್ಥೆ KSRTC ಇದೆ. ಸೊ ಇವೆಲ್ಲ ಗೌರ್ಮೆಂಟ್ ಸೆಕ್ಟರ್ಸು, ಅದರ ಮೇಲೆ ದೇಶ ಹಣವನ್ನು ತೊಡಗಿಸುತ್ತೆ. ಓಕೆ, ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕು ನೀವು. ಹೇಗೆ ಐಮ್ ಶ್ಯೂರ್ ದೇ ವುಡ್ ಹ್ಯಾವ್ ಎಕ್ಸ್ಪ್ಲೇನ್ ಟು ಯು ಆಲ್ ದೀಸ್ ಥಿಂಗ್ಸ್ ಇನ್ ಯುವರ್ ಕ್ಲಾಸಸ್. ಪಾಠ ಮಾಡುವಾಗ ಇದನ್ನೆಲ್ಲ ಹೇಳಿರ್ತಾರೆ. ಬಟ್ ನಾನು ಏನ್ಷಿಯಂಟ್ ಸೊಸೈಟಿ ಬಗ್ಗೆ ಹೇಳ್ತಾ ಇದ್ದೀನಿ. ಅಂದರೆ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಕೂಡ ಈ ಥರದ ಒಂದು ವ್ಯವಸ್ಥೆ ಇತ್ತು, ಹಿಂಗೆ ಥಿಂಕ್ ಮಾಡ್ತಾಯಿದ್ರು ಅವರು. ಸೊ ರಕ್ಷಿತ ವಿವರ್ಧಿನಿ ಅಂದರೆ ಇದರ ಥಿಯರಿಟಿಕಲ್ ಬೇಸ್ ಇದೆಯಲ್ಲ. ಇವತ್ತು ನಾವು ವೆಸ್ಟಿಂದ ಕಲ್ತ್ಕೊಂಡು ಅಥವಾ ಇನ್ನೇನೋ ತುಂಬ ಹೈಯರ್ ಲೆವೆಲ್ನಲ್ಲಿ ಇದು ಮಾಡಿ ನಾವು ಅದನ್ನು ತೊಗೊಂಬಂದಿದ್ದೀವಿ ನಿಮಗೆ ಒಂದು ಪಾಠವಾಗಿ. ಇವತ್ತು ಆಲ್ ಓವರ್ ದ ವರ್ಲ್ಡ್ ಇಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ದೇರ್ ಫಾರ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್ ಆ್ಯಸ್ ಪೇಪರ್ಸ್ ಅದನ್ನು ಸ್ಟಡಿ ಮಾಡ್ತಾ ಇದ್ದೀರಿ. ಆದರೆ ಬಹಳ ಹಿಂದೆನೂ ಕೂಡ ಒಂದು ಬಹಳ ಸಣ್ಣದಾದ ವ್ಯವಸ್ಥೆಯಲ್ಲೂ ಕೂಡ ಇದೆಲ್ಲ ಬಹಳ ಮುಖ್ಯವಾಗಿತ್ತು. ಸೊ ರಾಜರುಗಳು ಅಥವಾ ಕೌಟಿಲ್ಯನಂಥ ಅರ್ಥಶಾಸ್ತ್ರಜ್ಞರು ಇದಕ್ಕೆ ಬೇಕಾದಂಥ ಫೌಂಡೇಶನ್ನ ಅವರು ನಿರ್ಮಾಣ ಮಾಡಿದರು. ಅದಕ್ಕೆ ಅವನೇನು ಹೇಳ್ತಾನೆ, ರಕ್ಷಿತ ವಿವರ್ಧಿನಿ. ಸೊ ಕೋಶಕ್ಕೆ ಹಣವನ್ನು ಸಂಗ್ರಹಣೆ ಮಾಡಿಬಿಟ್ರೆ ಸಾಕಾಗಲ್ಲ, ಅದನ್ನು ನಾವು ವಿವರ್ಧಿನಿ ಹೆಚ್ಚು ಮಾಡ್ಕೋಬೇಕು. ಆಮೇಲೆ ವೃದ್ಧಸ್ಯ ತೀರ್ಥೇಶು ಪ್ರತಿಪಾದಿನಿ. ವೃದ್ಧಸ್ಯ ಅಂದರೆ ಅಭಿವೃದ್ಧಿ ಆಗಿರುವಂಥ ಹಣವನ್ನು, ಏನು ಎಕ್ಸ್ಟ್ರಾ ಇನ್ಕಮ್ ಬರುತ್ತೋ, ಎಷ್ಟು ಹಣ ಬರುತ್ತೋ ಅದನ್ನು ತೀರ್ಥೇಶು ಪ್ರತಿಪಾದನೆ, ಸರಿ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸ್ಬೇಕು. ಯಾವುದು ನಾನ್ ಪ್ರಾಫಿಟಬಲ್ ಇರುತ್ತೋ ಅದಕ್ಕೆ ಉಪಯೋಗಿಸ್ಬೇಕು. ಸೊ ಫಸ್ಟು ಪ್ರಾಫಿಟಬಲ್ ಆಗಿರುವಂಥ ಸೆಕ್ಟರ್ಸಲ್ಲಿ ಅದನ್ನು ವಿನಿಯೋಗ ಮಾಡಬೇಕು. ಅದರಿಂದ ಬಂದಂಥ ಪ್ರಾಫಿಟ್ ಏನಿದೆ ಅದನ್ನು ಸರಿಯಾದ ದಾನ ಧರ್ಮದ ಕೆಲಸಗಳಿಗೆ, ಯಾಕಂದರೆ ರಾಜನೂ ಕೆಲವು ಚಾರಿಟಿ ಮಾಡಬೇಕಾಗುತ್ತೆ ಅಲ್ವಾ. ಅದರಿಂದ ಏನೂ ಇನ್ಕಮ್ ಇರಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ದ ಸ್ಟೇಟ್ ಹ್ಯಾಸ್ ಟು ಡೂ ದೋಸ್ ಥಿಂಗ್ಸ್, ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ದೋಸ್ ಥಿಂಗ್ಸ್, ಇಸ್ಂಟ್ ಇಟ್? ಸೊ ಆವಾಗ ರಾಜ್ಯದಲ್ಲಿ ಒಂದು ಸ್ಟೆಬಿಲಿಟಿನ ಮೇಂಟೈನ್ ಮಾಡ್ಬೋದಾಗಿರುತ್ತೆ. ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್. ತಸ್ಮಾತ್ ಲೋಕಯಾತ್ರಾರ್ಥಿ ನಿತ್ಯಂ ಉದ್ಯತದಂಡ ಸ್ಯಾತ್. ಈ ಕಾರಣಗಳಿಂದ ಲೋಕಯಾತ್ರಾರ್ಥಿ, ಯಾರು ಲೋಕಯಾತ್ರಾರ್ಥಿ? ಒಬ್ಬ ರಾಜ. ಅವನು ಏನು ಮಾಡಬೇಕು? ನಿತ್ಯಂ ಉದ್ಯತದಂಡ ಸ್ಯಾತ್, ಯಾವಾಗಲೂ ಕೂಡ ಅವನು ದಂಡ ನೀತಿಯನ್ನು ಕೈಯಲ್ಲಿಟ್ಕೊಂಡಿರಬೇಕು. ಅಂದ್ರೇನು? ಒಂದು ದಂಡವನ್ನು ಕೈಯಲ್ಲಿಟ್ಕೊಂಡಿರ್ಬೇಕು. ದಂಡವನ್ನು ಕೈಯಲ್ಲಿಟ್ಕೊಂಡಿರೋದು ಅಂದ್ರೇನು? ರೂಲ್ಸು ರೆಗ್ಯುಲೇಷನ್ಸ್ನ ಸದಾಕಾಲ ಅದು ಚಾಲನೆಯಲ್ಲಿ ಇಟ್ಟಿರಬೇಕು. ಇಲ್ಲದೆ ಹೋದರೆ ಏನಾಗುತ್ತೆ? ಯು ಲೂಸ್ ಕಂಟ್ರೋಲ್ ಓವರ್ ದ ಸ್ಟೇಟ್
ಜನ ಹೆಂಗೆ ಬೇಕಾದ್ರೂ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ, ಏನೇನೋ ಅರಾಜಕತೆ ಶುರುವಾಗುತ್ತೆ. ನ ಹಿ ಏವಂ ವಿಧಂ ವಶೋಪನಯನಂ ಅಸ್ತಿ ಭೂತಾನಾಂ ತತ ದಂಡಃ ಇತ್ಯಾಚಾರ್ಯಾಃ. ನ ಹ್ಯೇವಂ ವಿಧಂ, ಒಂದು ವೇಳೆ ಈ ರೀತಿ ಇಲ್ಲದೆ ಹೋದರೆ ವಶೋಪನಯನಂ ಅಸ್ತಿ ಭೂತಾನಾಂ, ಈ ರೀತಿ ಅಲ್ಲದೆ ಬೇರೆ ಯಾವ ರೀತಿಯೂ ಇಲ್ಲ. ಜನರನ್ನು ದಾರಿಗೆ ತರಬೇಕು ಅಥವಾ ಅವರನ್ನು ನಮ್ಮ ಅಧೀನದಲ್ಲಿ ಇಟ್ಕೊಂಡಿರಬೇಕು, ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿರಬೇಕು ಅಂದರೆ ಇದಲ್ಲದೆ ಬೇರೆ ಯಾವ ಉಪಾಯವೂ ಇಲ್ಲ. ಅಂದರೆ ದಂಡ ನೀತಿಯ ಮೂಲಕ ಅಲ್ಲದೆ ಬೇರೆ ಯಾವ ಉಪಾಯದಿಂದನೂ ಜನರನ್ನು ನಾವು ಹತೋಟಿಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯಥಾ ದಂಡ ಇತ್ಯಾಚಾರ್ಯ. ಆದ್ದರಿಂದ ದಂಡವು ಯಾವ ರೀತಿಯಲ್ಲಿರುತ್ತೋ, ಅಂದರೆ ಯಾವ ರೀತಿ ನಾವು ದಂಡವನ್ನು ವಿಧಿಸೋಕ್ಕಾಗತ್ತೋ ಆ ರೀತಿ ಇರ್ತಾರೆ ಜನ ಅಂತ ಕೆಲವರು ಹೇಳ್ತಾರೆ. ಇತ್ಯಾಚಾರ್ಯ, ಈ ರೀತಿ ಆಚಾರ್ಯರು ಹೇಳ್ತಾರೆ. ಅದೇ ನೇತಿ ಕೌಟಿಲ್ಯಂದು ತನ್ನದೇ ಆದಂಥ ಇನ್ನೊಂದು ವಾದ ಇದೆ. ಏನಪ್ಪ ಅಂದರೆ ಕೌಟಿಲ್ಯ ಹೇಳೋದು ತೀಕ್ಷ್ಣದಂಡೋ ಹಿ ಭೂತಾನ ಉದ್ವೇಜನೀಯ. ಕೌಟಿಲ್ಯನೇ ಫಸ್ಟ್ ಹೇಳಿದ್ದು ತೀಕ್ಷ್ಣದಂಡ ಯಾವಾಗಲೂ ತುಂಬ ಶಾರ್ಪಾಗಿರಬೇಕು, ಅಂದರೆ ತುಂಬ ಕಟ್ಟುನಿಟ್ಟಾಗಿರಬೇಕು, ತುಂಬ ಸ್ಟ್ರಿಕ್ಟಾಗಿರಬೇಕು. ಓಕೆ, ದಂಡ ನೀತಿ ಅನ್ನೋದು ಬಹಳ ಸ್ಟ್ರಿಕ್ಟಾಗಿರಬೇಕು. ತೀಕ್ಷ್ಣದಂಡೋ ಹಿ ಭೂತಾನ ಉದ್ವೇಜನೀಯ ಮೃದು ದಂಡ ಪರಿಭೂಯತೆ ಯಥಾರ್ಥದಂಡ ಪೂಜ್ಯ ಸುವಿಜ್ಞ ಪ್ರಣೀತೋ ಹಿ ದಂಡ ಪ್ರಜಾ ಧರ್ಮಾರ್ಥಕಾಮೈ ಯೋಜಯತಿ ದುಷ್ಪ್ರಣೀತ. ಮುಂದಕ್ಕೆ ನೋಡೋಣ. ನೇತಿ ಕೌಟಿಲ್ಯ ಏನು ಹೇಳ್ತಾನೆ, ಇದುವರೆಗೂ ಏನು ಹೇಳಿತ್ತು ಅದು ಅಷ್ಟೇ ಸಾಕಾಗಲ್ಲ ಅಂತ. ನಹಿ ಏವಂ ವಿಧಂ ವಶೋಪನಯನಂ ಅಸ್ತಿ ಭೂತಾನಾಂ ಯಥಾ ದಂಡ ಇತ್ಯಾಚಾರ್ಯ. ಅದರಿಂದ ಪ್ರಜೆಗಳನ್ನು ನಮ್ಮ ಒಂದು ನಿಯಮಕ್ಕೆ ತರಬೇಕು ಅಂದರೆ ಅವರನ್ನು ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತಂದರೆ ಯಾವಾಗಲೂ ದಂಡ ನೀತಿಯ ಉಪಯೋಗ. ಸೊ ಕೌಟಿಲ್ಯನ ಅಭಿಪ್ರಾಯ ಏನಂದರೆ ತೀಕ್ಷ್ಣ ದಂಡೋ ಹಿ ಭೂತಾನ ಉದ್ವೇಜನೀಯ. ಒಂದು ವೇಳೆ ಬಹಳ ತೀಕ್ಷ್ಣವಾದ ದಂಡವನ್ನು ವಿಧಿಸಿದರೆ, ಅಂದರೆ ಅತಿಯಾಗಿ ಕ್ರೂರವಾಗಿ ನಡ್ಕೊಂಡ್ರೆ ಒಬ್ಬ ರಾಜನಾದವನು, ಆವಾಗ ಉದ್ವೇಜನೀಯ ಪ್ರಜೆಗಳ ಕೋಪ ಬರುತ್ತೆ. ಇಫ್ ಯು ಆರ್ ವೆರಿ ಸ್ಟ್ರಿಕ್ಟ್ ದೆನ್ ದ ಸಬ್ಜೆಕ್ಟ್ಸ್ ವಿಲ್ ಬಿ ಆ್ಯರಗೆಂಟ್. ಅವ್ರಿಗೆ ಕೋಪ ಬರುತ್ತೆ. ಉದ್ವೇಜನೀಯ ಅವ್ರನ್ನ ಏನು ಹೇಳೋದು ಉದ್ವೇಜನೀಯ ಅಂದ್ರೇನು, ಅವ್ರನ್ನ ಉದ್ರೇಕಗೊಳಿಸುತ್ತೆ, ಕೋಪೋದ್ರೇಕ್ತರಾಗಿ ಮಾಡುತ್ತೆ. ಕೋಪ ಬರುತ್ತೆ ಜನಕ್ಕೆ. ತುಂಬ ತೀಕ್ಷ್ಣವಾದದ ಎಲ್ಲದಕ್ಕೂ ಮರಣದಂಡನೇನೆ ಶಿಕ್ಷೆ ಅಂತ ಕೊಟ್ಬಿಟ್ರೆ ಆಗಲ್ಲ ಅಲ್ವಾ. ಸೊ ಅದೇ ಹಾಗಂತ ಮೃದು ದಂಡ ಪರಿಭೂಯತೆ, ಹಾಗಂತ ಒಂದು ವೇಳೆ ಏನು ಪನಿಷ್ಮೆಂಟೇ ಕೊಡದೇ ಇದ್ದರೆ, ತುಂಬ ಸಾಫ್ಟಾಗಿದ್ದರೆ, ಯಾಕಮ್ಮ ಲೇಟಾಗಿ ಬಂದೆ ಅಂತ ಅಂದ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಅಲ್ವಾ, ಮುಂದೆ ಅದೇ ಕಂಟಿನ್ಯೂ ಆಗುತ್ತೆ. ತುಂಬ ಸ್ಟ್ರಿಕ್ಟಾಗಿದ್ದರೆ ಕ್ಲಾಸಿಗೆ ಬರಲ್ಲ ಅಲ್ವಾ. ಸೊ ಆ ರೀತಿಯಾಗಿ ನಾವು ಯಥಾರ್ಹ ದಂಡ ಪೂಜ್ಯ, ಯಾವಾಗಲೂ ಯಥಾರ್ಹ ದಂಡ, ಎಷ್ಟು ದಂಡನೆಗೆ ಯೋಗ್ಯರಾಗಿದ್ದಾರೋ ಅಷ್ಟೇ ದಂಡನೆಯನ್ನು ನಾವು ಉಪಯೋಗಿಸ್ಬೇಕು. ಅದಕ್ಕಿಂತ ಜಾಸ್ತಿನೂ ಮಾಡಬಾರ್ದು, ಅದಕ್ಕಿಂತ ಕಡಿಮೆನೂ ಮಾಡಬಾರ್ದು. ಸೊ ರಾಜನಾದವನು ದಂಡ ನೀತಿಯನ್ನು ಅವನು ಮಾಡ್ಕೊಳ್ಳೋವಾಗ ಅತಿಯಾದ ತೀಕ್ಷ್ಣತೆಯನ್ನು ತೋರಿಸ್ಬಾರ್ದು ಅಥವಾ ಬಹಳ ಮೃದುವಾಗೂ ಇರಬಾರ್ದು. ಯಾರಿಗಾದ್ರೂ ರೋಡಲ್ಲಿ ತಪ್ಪು ಮಾಡ್ತಾರೆ, ಏನೋ ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡ್ತಾರೆ ಅಥವಾ ಇನ್ನೇನೋ ಮಾಡ್ತಾರೆ, ಅವ್ರಿಗೆ ನೀವು ಹೋಗಿ 5 ರೂಪಾಯಿ ಕೊಡು ಅಂದರೆ ದಿನ ತಪ್ಪು ಮಾಡ್ತಾರೆ ಅಲ್ವಾ. ಅದೇ 5,000 ರೂಪಾಯಿ ಅಂದರೆ ಜ್ಞಾಪಕ ಇದೆಯಾ, ಹೋದ ವರ್ಷ ಒಂದು ಸಲ ಹಾಗೆ ಬಂದಿತ್ತು, ಯಾರಾದರೂ 3 ಸಲ ತಪ್ಪು ಮಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟಬೇಕು ಅಂತ ಎಲ್ಲರೂ ಗಲಾಟೆ ಮಾಡಿದ್ರು. ಕೋಪ ಬರುತ್ತೆ. ತುಂಬ ಸೀರಿಯಸ್ ಆಗಿದ್ದರೆ ಅಥವಾ ತುಂಬ ತೀಕ್ಷ್ಣವಾದ ದಂಡವನ್ನು ವಿಧಿಸಿದರೆ ಪ್ರಜೆಗಳಿಗೆ ಕೂಡಲೇ ಕೋಪ ಬರುತ್ತೆ. ಎಷ್ಟು ದಿವಸ ಅಂತ ನೀವು 5,000 10,000 ಕಟ್ಟೋಕ್ಕಾಗುತ್ತೆ? ಪಾಪ ಎಷ್ಟೋ ಜನಕ್ಕೆ ತಿಂಗಳ ಸಂಬಳನೇ 5,000 ರೂಪಾಯಿ ಆಗಿರುತ್ತೆ, 10,000 ರೂಪಾಯಿ ಆಗಿರುತ್ತೆ. ಅಷ್ಟನ್ನು ಟ್ರಾಫಿಕ್ ಪೊಲೀಸ್ನವರು ಕೊಟ್ಟರೆ ಅವ್ರು ಏನು ಮಾಡಬೇಕು? ತಪ್ಪು ಮಾಡಬಾರ್ದು ನಿಜ, ಬಟ್ ಒಂದೊಂದು ಸಲ ಏನಾಗುತ್ತೆ, ಬೈ ಮಿಸ್ಟೇಕ್ ಆಗತ್ತೆ. ಅವ್ರು ಏನೋ ಫುಲ್ ಸ್ಪೀಡಲ್ಲಿ ಇರ್ತಾರೆ, ಆದರೆ ಇನ್ನೇನು ಆ ಗೆರೆ ದಾಟೋ ಹೊತ್ತಿಗೆ ಅವ್ರು ಲೈಟ್ ಚೇಂಜ್ ಆಗೋಗುತ್ತೆ. ಏನು ಮಾಡ್ತೀರಾ? ಹೊರಟ್ಬಿಟ್ಟಿದ್ದಾನ ಅವನು, ಸೊ ಹೊರಟೋಗ್ತಾನೆ ಅವನು. ಅದನ್ನು ನೋಡಿದ್ರೆ ಫೋಟೋ ಏನು ಕ್ಲಿಕ್ ಮಾಡ್ಕೋತಾನೆ ಸರ್ಕಲ್ ಇನ್ಸ್ಪೆಕ್ಟ್ರು, ಆಮೇಲೆ ದಂಡ ಬರುತ್ತೆ ಅಲ್ವಾ. ಸೊ ಆಯಿತು, 100 ರೂಪಾಯಿ ದಂಡನ ಕಟ್ಬೋದು. ಒಂದು 500 ರೂಪಾಯಿನ 3 ಸಲ ತಪ್ಪು ಮಾಡಿದ್ಮೇಲೆ 500 ರೂಪಾಯಿ, ಓಕೆ, ದಟ್ ಈಸ್ ಆಲ್ಸೋ ರೀಸನಬಲ್. ಬಟ್ ಬಿಯಾಂಡ್ ದಟ್, ಇಫ್ ಯು ಗೋ ಟು 5,000 10,000 ದೆನ್ ಪೀಪಲ್ ವಿಲ್ ಬಿ ಆ್ಯಂಗ್ರಿ. ಬಟ್ ಹಾಗಂತ ಏನೋ ದಂಡನೇ ಹಾಕ್ತಾ ಇದ್ದರೆ
ಅಥವಾ 5-10 ರೂಪಾಯಿ ತೊಗೊಂಡ್ರೆ ಅವಾಗ ದಿನ ತಪ್ಪು ಮಾಡಿದ್ರೆ ಅಯ್ಯೋ ಪರವಾಗಿಲ್ಲ 5 ರೂಪಾಯಿ ತಾನೇ ಕಟ್ಟಿದ್ರೆ ಆಯಿತು. ಸೊ ಆ ರೀತಿ ಆಗಬಾರ್ದು. ಸೊ ಯಥಾರ್ಹ ದಂಡ ಪೂಜ್ಯ, ಅದು ತಿಳ್ಕೊಬೇಕು ನಾವು ಯಾವುದಾದ್ರೆ ಒಳ್ಳೆಯದು. ಅದಕ್ಕೆ ಪ್ರತಿ ಸಲ ನಾವು ಬಡ್ಜೆಟ್ಟು ಮಾಡಿದಾಗ ಒಂದು ವಿಶ್ಲೇಷಣೆ ಆಗುತ್ತೆ, ಯಾವ್ದು ಸರಿ ಇದೆ, ಯಾವ್ದು ತಪ್ಪಿದೆ, ಯಾವ್ದು ಜಾಸ್ತಿ ಆಗಿದೆ, ಯಾವ್ದು ಕಮ್ಮಿ ಆಗಿದೆ, ಯಾತಕ್ಕೆ ಈ ಥರ ಮಾಡಿದ್ದಾರೆ, ಬಡವ್ರಿಗೆ ಉಪಕಾರ ಮಾಡಿದಾರಾ, ಸಾಹುಕಾರರಿಗೆ ಉಪಕಾರ ಮಾಡಿದ್ದಾರೆ. ಯಾಕಂದರೆ ಎಲ್ಲವನ್ನೂ ಕೂಡ ಪ್ರಜೆಗಳನ್ನು ನೋಡ್ತಾ ಇದ್ದಾರೆ. ಸೊ ವಾಟ್ ಎವರ್ ದ ಗೌರ್ಮೆಂಟ್ ಡಸ್, ದ ಸಬ್ಜೆಕ್ಟ್ಸ್ ಆರ್ ವಾಚಿಂಗ್. So they are the beneficiaries. They are always vigilant. They are always watchful. So they will be looking at how the government runs. If you run the government, if you frame the rules in a very bad way, next time they are not going to vote for you. ಅಲ್ವಾ? ಹೇಗಾಯಿತು ಅಮೇರಿಕಾದಲ್ಲಿ ಟ್ರಂಪ್ ಗತಿ ಏನಾಯಿತು ಗೊತ್ತಲ್ವಾ? ಸೊ ಆ ರೀತಿ ಆಗಬಾರ್ದು. ಆ ರೀತಿ ಆಗಬಾರ್ದು ಅಂದರೆ ಒಬ್ಬ ರಾಜನಾದವನು ಬಹಳ ಕೇರ್ಫುಲ್ ಆಗಿರಬೇಕು. ಸುವಿಜ್ಞ ಪ್ರಣೀತೋ ಹಿ ದಂಡ ಪ್ರಜಾ ಧರ್ಮಾರ್ಥಕಾಮೈಹಿ ಯೋಜಯತಿ. ಸುವಿಜ್ಞ ಪ್ರಣೀತೋ ಹಿ ದಂಡ ಅಂದರೆ ಬಹಳ ಚೆನ್ನಾಗಿ ತಿಳ್ಕೊಂಡು ಅದರ ಬಗ್ಗೆ ಯಾರು ಪರಿಣತರಿರ್ತಾರೋ ಅವರ ಸಲಹೆ ಸೂಚನೆಗಳನ್ನ ಕೇಳಿ ಸರಿಯಾದ ರೀತಿಯಲ್ಲಿ ದಂಡವನ್ನು ವಿಧಿಸೋದರ ಮೂಲಕ ರಾಜ ಪ್ರಜೆಗಳನ್ನು ಧರ್ಮ ಮತ್ತು ಅರ್ಥಕಾಮಗಳಲ್ಲಿ ಯೋಜಿಸಬಹುದು. They can be kept in the path of dharma, artha and kama only when the king is capable of framing such rules and regulations and creating that kind of a dandaniti which is agreeable to everybody. Otherwise there is chaos, otherwise there is too much lenience or too much strictness which is never liked by anybody. Okay, dushpranitah kama krodhabhyam ಅಜ್ಞಾನಾದ್ ವಾನಪ್ರಸ್ಥ ಪರಿವ್ರಾಜಕಾನಾಮಪಿ ಕೋಪಯತಿ ಕಿಮಂಗ ಪುನರ್ಗೃಹಸ್ಥಾನಾಂ. ಸೊ ಇವಾಗ ಈ ಇಡೀ ದಂಡನೀತಿ ಇದೆಯಲ್ಲ, ಸಾಮಾನ್ಯವಾಗಿ ಯಾರಿಗೆ ಅನ್ವಯಿಸುತ್ತೆ ಈ ದಂಡನೀತಿ? ಗೃಹಸ್ಥರಿಗೆ ಅನ್ವಯಿಸುತ್ತೆ. ಯಾಕಂದರೆ ಬ್ರಹ್ಮಚಾರಿ ಆದವನು ಅವನಿನ್ನೂ ಫುಲ್ ಫ್ಲೆಜ್ಡ್ ಮೆಂಬರ್ ಆಗಿರೋದಿಲ್ಲ, ಅವನಿನ್ನೂ ವಿದ್ಯೆ ಕಲಿತಾ ಇರ್ತಾನೆ. ನಿಮ್ಮ ಹಾಗೆ ವಿದ್ಯೆ ಕಲಿಯೋರು ನೀವೇನು ಟ್ಯಾಕ್ಸ್ ಕಟ್ತೀರಾ? ಇಲ್ಲ. ಯಾಕಂದರೆ ನೀವಿನ್ನೂ ಓದು ಮುಗಿಸಿ ಒಂದು ಕೆಲಸಕ್ಕೆ ಸೇರಿ ನೀವು ಸಂಬಳ ಅಂತ ತೊಗೊಂಡ್ಮೇಲೆ ಪ್ರತಿ ತಿಂಗಳು ರೆಗ್ಯುಲರಾಗಿ ಈ ಥರ ಸಂಬಳ ಬರ್ತಿದ್ದಾರೆ, ದೆನ್ ಯು ವಿಲ್ ಸ್ಟಾರ್ಟ್ ಪೇಯಿಂಗ್ ದ ಟ್ಯಾಕ್ಸಸ್. ಹಾಗೆಯೇ ವಾನಪ್ರಸ್ಥಾಶ್ರಮದಲ್ಲಿರೋರು ಅವ್ರಿಗೆ 60 ವರ್ಷ ಆಗಿ ಅವ್ರು ರಿಟೈರ್ ಆಗಿಬಿಟ್ಟಿರ್ತಾರೆ, ಅವ್ರಿಗೇನೋ ಪೆನ್ಷನ್ ಬರ್ತಾ ಇರುತ್ತೆ ಅಂತ ಇಟ್ಕೊಳ್ಳೋಣ ಇವತ್ತಿನ ಕಾಲಕ್ಕೆ, ಅವ್ರೇನು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಸೊ ಇಡೀ ದಂಡನೀತಿ ಇರೋದು ಯಾರಿಗೆ? ಗೃಹಸ್ಥರಿಗೆ. ಸೊ ದುಷ್ಪರಿಣೀತಃ, ಒಂದು ವೇಳೆ ಏನಾದರೂ ರಾಜ ದಂಡನೀತಿಯನ್ನು ಸರಿಯಾಗಿ ಮಾಡದೆ ಹೋದರೆ, ಇಫ್ ಇಟ್ ಈಸ್ ನಾಟ್ ವೆಲ್ ಡನ್, ದೆನ್ ಕಾಮಕ್ರೋಧಾಭ್ಯಾಂ ಅಜ್ಞಾನಾತ್ ವಾನಪ್ರಸ್ಥ ಪರಿವ್ರಾಜಕಾನಾಮಪಿ ಕೋಪಯತಿ. ಅದು ವಾನಪ್ರಸ್ಥಾಶ್ರಮದಲ್ಲಿರೋರಿಗೂ ಪರಿವ್ರಾಜಕರಿಗೂ ಕೂಡ ಕೋಪವನ್ನು ತರಿಸುತ್ತೆ. ಯಾವುದು? ದಂಡನೀತಿ ಅನ್ನೋದು ಸರಿಯಾಗಿಲ್ಲದೆ ಹೋದರೆ. ದುಷ್ಪ್ರಣೀತಃ, ಇಫ್ ಇಟ್ ಈಸ್ ಬ್ಯಾಡ್ಲಿ ಡನ್, ಇಫ್ ದ ಹೋಲ್ administrative system is not made properly, it is badly made, then it angers even people who are in the vanaprastha and sannyasa ashrama. And just imagine what might happen to grihasthas. Kim anga grihasthana punar grihasthan. ಗೃಹಸ್ಥರಿಗೇನು ಕೋಪ ಬರೋದಿಲ್ವಾ? ಯಾಕಂದರೆ ಅವರು ಪೀಕಲ್ಲಿರ್ತಾರೆ, ಅವರ ತಮ್ಮ ವಯಸ್ಸಿನ ಇದರಲ್ಲಿರ್ತಾರೆ, ಪೀಕಲ್ಲಿರ್ತಾರೆ. ಅವ್ರಿಗೆ ಕೋಪ ತಾಪ ಎಲ್ಲ ಜಾಸ್ತಿ ಇರುತ್ತೆ. ಯಂಗ್ಸ್ಟರ್ಸ್ ಅಂತ ಇಟ್ಕೊಳ್ಳಿ, ಆಗ್ತಾನೆ ಮದುವೆ ಆಗಿರ್ತಾರೆ, ಆಗ್ತಾನೆ ಅವರು ಕೆಲಸ ಮಾಡೋಕ್ಕೆ ಶುರು ಮಾಡಿರ್ತಾರೆ, ಸಂಬಳ ತೊಗೊಳಕ್ಕೆ ಶುರು ಮಾಡಿರ್ತಾರೆ. ಸೊ ದೇ ವಿಲ್ ಗೆಟ್ ಆ್ಯಂಗ್ರಿ ಆ್ಯಂಡ್ ದೆನ್ ದೇ ಹ್ಯಾವ್ ಮೆನಿ ರೆಸ್ಪಾನ್ಸಿಬಿಲಿಟೀಸ್ ಅಲ್ವಾ? ಬರೀ ಹಣ ಬರೋದಿಲ್ಲ ಅಲ್ಲ, ಹಣ ಖರ್ಚು ಇರುತ್ತಲ್ಲ. ಸೊ ಥ್ರೂ ಔಟ್ ಯುವರ್ ಲೈಫ್ ಯು ವಿಲ್ ಬಿ ಸ್ಪೆಂಡಿಂಗ್ ಮನಿ ಆಲ್ಸೋ. ವೈ ಡು ಯು ನೀಡ್ ಮನಿ? ಟು ಸ್ಪೆಂಡ್ ಓನ್ಲಿ ಅಲ್ವಾ? ಅದರಲ್ಲಿ ಏನೋ ಒಂದು ಸ್ವಲ್ಪ 1% ಮಾತ್ರ ನೀವು ಸೇವ್ ಮಾಡ್ಬೋದೇ ಹೊರತು 75% ಆಫ್ ಯುವರ್ ಇನ್ಕಮ್ ಈಸ್ ರಿಕ್ವೈರ್ಡ್ ಡೇ ಟು ಡೇ. ಅದಕ್ಕೋಸ್ಕರನೇ ಸಂಪಾದನೆ ಮಾಡೋದು. ಓಕೆ, ಸೊ ಅವರಿಗೆ ಕೋಪ ಬರುತ್ತೆ ಅನ್ನೋವಾಗ ಗೃಹಸ್ಥರ ಕೋಪ ಬರೋದಿಲ್ವಾ ಅಂತ ಕೇಳ್ತಾ ಇದ್ದಾನೆ. ಅಪ್ರಣೀತೋ ಹಿ ಮಾತ್ಸ್ಯನ್ಯಾಯಂ ಉದ್ಭಾವಯತಿ. ಅಪ್ರಣೀತೋ ಹಿ, ಅಥವಾ ಏನಾದರೂ ಒಂದು ವೇಳೆ ಸರಿಯಾಗಿ ಹೇಳದೆ ಹೋದರೆ, ಈ ದಂಡನೀತಿಯನ್ನು ಸರಿಯಾಗಿ ವಿಧಿಸದೆ ಹೋದರೆ, ಅಂದರೆ ಯಾವುದಕ್ಕೆ ಎಷ್ಟು ದಂಡ ಕಟ್ಟಬೇಕು, ಯಾವುದಕ್ಕೆ ಏನು ಪನಿಷ್ಮೆಂಟು ಅನ್ನೋದನ್ನು ಸರಿಗೆ ಹೇಳದೆ ಹೋದರೆ ಮಾತ್ಸ್ಯ ನ್ಯಾಯ ಉದ್ಭಾವಯತಿ. ಮಾತ್ಸ್ಯ ನ್ಯಾಯ ಅಂದ್ರೇನು? ಮತ್ಸ್ಯ ಅಂದರೆ ಮೀನು. ಓಕೆ, ಒಂದು ಮೀನಿನ ಕತೆ ಗೊತ್ತಾ ನಿಮಗೆ? ಬೆಕ್ಕು ಮತ್ತು ಮೀನಿನ ಕತೆ. ಲಾಸ್ಟ್ ಇಯರ್ ನಿಮ್ಗೆ ಇತ್ತಲ್ಲ, ಒಂದು 2 ಬೆಕ್ಕುಗಳಿರುತ್ತವೆ, 2 ಬೆಕ್ಕುಗಳ ಅಥವಾ ಯಾವುದೋ ಒಂದು ಪ್ರಾಣಿಗೆ ಒಂದು ಮೀನು ಸಿಗುತ್ತೆ.
ಓಕೆ, ಎರಡು ಪ್ರಾಣಿಗಳು ಅವ್ರು ಫ್ರೆಂಡ್ಸ್ ಆಗಿರ್ತಾರೆ. ಒಂದು ಆಹಾರ ಸಿಗುತ್ತೆ, ಅದನ್ನು ಹಂಚ್ಕೊಳ್ಳೋಕೆ ಅವರಿಬ್ಬರಿಗೂ ಗೊತ್ತಾಗದೆ ಅವ್ರು ಬೆಕ್ಕಿನ ಹತ್ರ ತೊಗೊಂಡೋಗ್ತಾರೆ. ಆ ಬೆಕ್ಕು ಏನು ಮಾಡುತ್ತೆ, ಸರಿ ಆಯಿತು ನಾನು ನಿಮಗೆ ಹಂಚ್ತೀನಿ ಅಂತ ಒಂದು ತಕ್ಕಡಿ ತೊಗೊಂಬರುತ್ತೆ. ಆ ತಕ್ಕಡಿ ತೊಗೊಂಬಂದು ಅರ್ಧ ಈ ಕಡೆ ಅರ್ಧ ಆ ಕಡೆ ಬೇಕಂತ ಒಂಚೂರು ಜಾಸ್ತಿ ಬರೋ ಹಂಗೆ ಮಾಡಿಬಿಟ್ಟು ಏನು ಮಾಡುತ್ತೆ, ಯಾವ್ದು ಜಾಸ್ತಿ ಇರುತ್ತೋ ಅದನ್ನೊಂಚೂರು ತಿಂತಾ ಇರುತ್ತೆ. ಮತ್ತೆ ಹಾಕ್ತೆ ಇದು ಜಾಸ್ತಿ ಆಗುತ್ತೆ, ಆವಾಗ ಇದನ್ನೊಂಚೂರು ತಿನ್ನುತ್ತೆ. ಆಮೇಲೆ ಈ ಕಡೆ ಹಾಕುತ್ತೆ, ಈ ಕಡೆ ಜಾಸ್ತಿ ಆಗುತ್ತೆ, ಇದನ್ನು ತಿನ್ನುತ್ತೆ. ಸೊ ಹೀಗೆ ಮಾಡಿ ಮಾಡಿ ಕೊನೆಗೆ ಮೀನೇ ಇಲ್ಲ. ಓಕೆ, ಸೊ ಆ ರೀತಿ ಉಂಟಾಗುತ್ತೆ. ನಮ್ಮ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ಗಳು ಏನು ಮಾಡ್ತಾರೆ, ಆವಾಗ ಅವ್ರಿಗಿಷ್ಟ ಬಂದಷ್ಟು ಕೇಳ್ತಾರೆ. ನೀನು ಒಳ್ಳೆ ಸೂಟು ಬೂಟು ಹಾಕ್ಕೊಂಡಿದ್ಯಾ, ಜಾಸ್ತಿ ತೊಗೋತಾರೆ. ಇಲ್ಲ ನೀನು ಹರಿದೋಗಿರೋ ಬಟ್ಟೆ ಹಾಕ್ಕೊಂಡಿದ್ಯಾ, ಕಮ್ಮಿ ತೊಗೋತಾರೆ. ಸೊ ಈ ಥರ ಅವರು ತಾರತಮ್ಯವನ್ನು ಮಾಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಮಾತ್ಸ್ಯ ನ್ಯಾಯ ಆಗುತ್ತೆ. ಓಕೆ, ಯಾರಿಗೂ ಏನೂ ಸಿಕ್ಕಲ್ಲ, ರಾಜನಿಗೆ ಸಿಗಲ್ಲ. ಇಷ್ಟು ಕೊಟ್ಟರು ಅಂತ ಹೇಳಿ ಅಷ್ಟು ಕೊಟ್ಟು ಏನೋ ಮಾಡ್ತಾನೋ ಅಲ್ವಾ. ಇವ್ರ ಹತ್ರ ಫೈನ್ ಗೊತ್ತಲ್ವ ನಿಮಗೆ, ರೆಸಿಪ್ಟ್ ಇರೋ ಅಂಥ ಫೈನ್ ಒಂದಿರುತ್ತೆ, ರೆಸಿಪ್ಟ್ ಇಲ್ಲದೆ ಇರೋ ಫೈನ್ ಒಂದಿರುತ್ತೆ ಅಲ್ವಾ. ರೆಸಿಪ್ಟ್ ಇಲ್ಲದೆ ಇರೋ ಫೈನ್ ಏನಾಗುತ್ತೆ, ಜೇಬಿಗೆ ಹೋಗುತ್ತೆ. ರೆಸಿಪ್ಟ್ ಇರೋ ಅಂಥ ಫೈನು ಕೋರ್ಟಿಗೆ ಹೋಗುತ್ತೆ. ಸೊ ಈ ಥರದ್ದೆಲ್ಲ ನ್ಯಾಯ ಇವತ್ತಲ್ಲಮ್ಮ, ಯಾವತ್ತಿಂದನೂ ಜಗತ್ತು ಹೀಗೆ ಇತ್ತು. ಅದಕ್ಕೆ ಸಂಸ್ಕೃತದಲ್ಲಿ ಒಂದು ಮಾತಿದೆ, ನ ಕದಾಪ್ಯನಿದೃಶಂ ಜಗತ್ತಂತ. ಜಗತ್ತು ಹಿಂಗಲ್ಲದೆ ಬೇರೆ ಹೆಂಗೂ ಇರಲಿಲ್ಲ, ಯಾವತ್ತು ಹೀಗೆ ಇತ್ತು ಸದಾಕಾಲ. ಅವತ್ತು ಮೋಸ ಮಾಡೋರಿದ್ರು, ಇವತ್ತು ಮೋಸ ಮಾಡೋರು. ಅವತ್ತು ಸತ್ಯವಂತರಿದ್ರು, ಇವತ್ತು ಸತ್ಯವಂತರಿದ್ರು. ಅವತ್ತು ಎಲ್ಲ ಟ್ರಿಕ್ಗಳು ಗೊತ್ತಿತ್ತು, ಇವತ್ತು ಎಲ್ಲ ಟ್ರಿಕ್ಗಳು ಗೊತ್ತಿದೆ. ಓಕೆ, ಸೊ ನ ಕದಾಪಿ ಅನಿದೃಶಂ ಜಗತ್ತು ಹೀಗೆ ಇತ್ತು ಯಾವಾಗಲೂ, ಇದಕ್ಕಿಂತ ಭಿನ್ನವಾಗಿಯೂ ಇರಲಿಲ್ಲ ಅಂತ. ಸೊ ವಿ ಡೋಂಟ್ ಹ್ಯಾವ್ ಟು ಫೀಲ್ ಬ್ಯಾಡ್ ದಟ್ ವಿ ಆರ್ ದ ವರ್ಸ್ಟ್ ಪೀಪಲ್. ಓಕೆ, ದೇರ್ ವರ್ ವರ್ಸ್ಟ್ ಪೀಪಲ್ ಇನ್ ದಿಸ್ ಯೂನಿವರ್ಸ್ ಅರ್ಲಿಯರ್ ಆಲ್ಸೋ. ದೇ ಆಲ್ಸೋ ಯೂಸ್ ಟು ಚೀಟ್. ಅವಾಗೊಂಥರ ಮಾಡ್ತಿದ್ರು, ಇವಾಗ ಇನ್ನೂ ಹೆಚ್ಚು ಆಪರ್ಚುನಿಟೀಸು, ಸಾಧ್ಯತೆಗಳು ಜಾಸ್ತಿ ಆಗಿದೆ ಅಷ್ಟೇ. ಬಿಕಾಸ್ ಆಫ್ ದಿ ಎಕ್ಸ್ಪ್ಯಾನ್ಷನ್ ಆಫ್ ದಿ ಬಿಸ್ನೆಸ್, ಎಕ್ಸ್ಪ್ಯಾನ್ಷನ್ ಆಫ್ ಡಿಫ್ರೆಂಟ್ ಥಿಂಗ್ಸ್, ದರ್ ಇಸ್ ಮೋರ್ ಆಪರ್ಚುನಿಟಿ, ದೇರ್ ಆರ್ ಮೋರ್ ವೇಸ್ ಆಫ್ ಚೀಟಿಂಗ್. ಆವಾಗ ಲಿಮಿಟೆಡ್ ಆಗಿತ್ತು, ಇವಾಗ ಅನ್ಲಿಮಿಟೆಡ್ ಆಗಿದೆ ಅಷ್ಟೆ. ಓಕೆ, ಸೊ ಮಾತ್ಸ್ಯ ನ್ಯಾಯಂ ಉದ್ಭಾವಯತಿ ಬಲಿಯಾನ್ ಅಬಲಂ ಹಿ ಗ್ರಸತೆ ದಂಡಧರಾಭಾವೇ. ಯಾರನ್ನು ಟಾರ್ಚರ್ ಮಾಡ್ತಾರೆ ಹೇಳಿ? ಬಲಿಯಾನ್ ಅಬಲಾನ್ ಹಿ ಗ್ರಸತೆ. ಅಬಲರನ್ನು ಬಲಿಷ್ಠರು ಶೋಷಣೆ ಮಾಡ್ತಾರೆ. ಯಾವಾಗ ರೂಲ್ಸು ರೆಗ್ಯುಲೇಷನ್ಸು ಸರಿಯಾಗಿರೋದಿಲ್ವೋ, ಇಫ್ ಇಟ್ ಈಸ್ ನಾಟ್ ಇನ್ ಪ್ಲೇಸ್, ಇಫ್ ಇಟ್ ಈಸ್ ನಾಟ್ ಪಬ್ಲಿಸೈಸ್ಡ್, ಇಫ್ ಪೀಪಲ್ ಡೋಂಟ್ ನೋ. ಅದಕ್ಕೆ ನಾವು ಯಾವಾಗಲೂ ಏನು ಹೇಳ್ತೀವಿ, ಅವೇರ್ನೆಸ್ ಅಬೌಟ್ ಲಾ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಏನು ನಿಯಮಗಳಿದೆ ಅದನ್ನು ತಿಳ್ಕೊಂಡಿರಬೇಕು ನೀವು ಅಂತ. ಸೊ ಒಂದು ವೇಳೆ ನಿಯಮಗಳನ್ನು ನೀವು ತಿಳ್ಕೊಂಡಿಲ್ಲ ಅಂದರೆ, ನೀವು ಒಂದು ವೇಳೆ ಅಬಲರಾಗಿದ್ದರೆ ನಿಮ್ಮನ್ನು ಬಲಿಷ್ಠರು ಶೋಷಣೆಗೆ ಒಳಪಡಿಸ್ತಾರೆ, ತೊಂದರೆ ಕೊಡ್ತಾರೆ. ಉದಾಹರಣೆಗೆ ವರದಕ್ಷಿಣೆ ತೊಗೋಬಾರ್ದು ಅನ್ನೋದು ರೂಲು. ಓಕೆ, ಅದು ನಿಮಗೆ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಗೊತ್ತಿದ್ರೂ ನೀವು ಸುಮ್ಮನಿರ್ತೀರಾ ಅಂತ ಇಟ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ, ಬಂದು ವರದಕ್ಷಿಣೆ ಕೇಳ್ತಾರೆ. ನೀವೇನು ಮಾಡ್ತೀರಾ, ಅದೇ ವರದಕ್ಷಿಣೆ ಕೊಡಬೇಕಲ್ವಾ, ಎಲ್ಲರೂ ಕೇಳ್ತಾರೆ. ಪಕ್ಕದ ಮನೆಯವ್ರು ಕೊಟ್ಟರು, ನಮ್ಮ ರಿಲೇಟಿವ್ಸ್ ಕೊಟ್ಟರು, ಎಲ್ಲರೂ ಕೊಟ್ಟರಲ್ಲ ನಾವು ಕೊಡಬೇಕು ಅಂತ ನೀವು ತಿಳ್ಕೊಳ್ತೀರ. ಅದು ನಿಯಮ ಬಾಹಿರ ಅಂತ ನಿಮಗೆ ಒಂದು ವೇಳೆ ಗೊತ್ತಿದ್ದರೆ, ಮತ್ತದನ್ನು ಹೇಳೋ ಅಂಥ ಧೈರ್ಯ ನಿಮಗಿದ್ರೆ, ಆವಾಗ ನೀವು ವರದಕ್ಷಿಣೆನ ಕೊಡಬೇಕಾದಿಲ್ಲ ಅಲ್ವಾ. ಹಾಗೆಯೇ ಎಲ್ಲ ವಿಚಾರದಲ್ಲೂ ಅಷ್ಟೇ. ನಾನೊಂದು ಎಕ್ಸಾಂಪಲ್ ಕೊಡ್ಬೋದು ಅಷ್ಟೇ. ಓಕೆ, ಆ ಥರ ಪ್ರತಿಯೊಂದು ನಿಮ್ಮ ಜೀವನದಲ್ಲಿ ಏನೇನು ನೀವು ದಿನದಿನದ ಜೀವನದಲ್ಲಿ ಏನೆಲ್ಲ ನೀವು ಇದು ಮಾಡ್ತೀರೋ ಅದೆಲ್ಲದರಲ್ಲೂ ಕೂಡ ನಿಯಮ ಬಾಹಿರತ್ವ ಇದೆ. ನಿಯಮಗಳು ಇದ್ದೇ ಇರುತ್ತೆ. ನಿಯಮಗಳನ್ನು ನೀವು ನೋಡ್ಕೊಂಡಿರ್ಬೇಕು. ಆ್ಯಸ್ ಯು ಗ್ರೋ ಅಪ್ ಯು ಹ್ಯಾವ್ ಟು ಲರ್ನ್ ಆಲ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್. ಬಾಯಿಪಾಠ ಮಾಡ್ಕೊಳ್ಳೋದಲ್ಲ, ನಿಮಗೆ ಗೊತ್ತಿರಬೇಕು, ನಿಯಮಗಳು ಗೊತ್ತಿರಬೇಕು. ಕಾಲೇಜಲ್ಲಿ ಫೀಸ್ ಎಷ್ಟಿರುತ್ತೆ, ಓಕೆ, ಅದನ್ನು ಎಷ್ಟು ಕೊಡಬೇಕು, ಎಷ್ಟು ಕೊಡಬಾರ್ದು, ಯಾತಕ್ಕೆ ತೊಗೋತದೆ. ಸುಮ್ಮನೆ ರಿಸಿಪ್ಟ್ ತೊಗೊಂಡು ಕಣ್ಣು ಮುಚ್ಕೊಂಡು ಹೋಗೋದಲ್ಲ. ಅದ್ರಲ್ಲಿ ನೋಡಬೇಕು ಯಾವ್ಯಾವುದಕ್ಕೆ ಎಷ್ಟೆಷ್ಟು ತೊಗೊಂಡಿದ್ದಾರೆ, ಆ ಎಷ್ಟೆಷ್ಟು ತೊಗೊಂಡಿದ್ದಾರೋ ಅದನ್ನು ಅದಕ್ಕೆ ಉಪಯೋಗಿಸಿದಾರಾ ಇಲ್ವಾ. ಓಕೆ, ನಮಗೆ ಏನು ಸೌಲಭ್ಯಗಳಿದೆ ಇಲ್ಲಿ, ಅದನ್ನು ನಾವು ಏನೆಲ್ಲ ಉಪಯೋಗಿಸ್ಕೋಬಹುದು. ಪ್ರತಿಯೊಬ್ಬರು ಎಲ್ಲದಕ್ಕೂ ಪೇ ಮಾಡಿರ್ತೀರ. ನಿಮಗೆಲ್ಲ ಮ್ಯಾಗ್ಝಿನ್ ಸಿಗ್ತಾ? ಯಾಕೆ? ಯಾವ ಸೆಕ್ಷನ್ ನೀವು? ಈ ಸೆಕ್ಷನ್ ಇಲ್ಲಿ ರಘುರಾಮ್ ಸರ್ ಕೊಟ್ರಲ್ಲ, EFGHಗೆ ಎಲ್ಲರಿಗೂ ಸಿಗ್ಬೇಕು, ಎಲ್ಲರಿಗೂ ಕೊಡಬೇಕು. ರಘುರಾಮ್ ಸರ್ನ ಹೋಗಿ ಕೇಳಿ, ಯಾರು ಕ್ಲಾಸ್ ಸ್ಟೆಪ್ ನಿಮ್ಮದು? ವಸುಮಿತನ ಕಳಿಸಿ ಇವತ್ತೇ, ಅವತ್ತು ಬಂದಿಲ್ಲದೆ ಇರೋರೆಲ್ಲ ಇಷ್ಟು ಜನ ಇದ್ದಾರೆ ಸರ್ ಕೊಡಿ ಅಂತ ಕೇಳಿ ಇಸ್ಕೊಳ್ಳಿ. ಗೊತ್ತಾಯ್ತಾ? ಎವ್ರಿ ಒನ್ ಆಫ್ ಯು ಡಿಸರ್ವ್ ಅ ಮ್ಯಾಗ್ಝಿನ್ ಬಿಕಾಸ್ ಯು ಹ್ಯಾವ್ ಪೇಯ್ಡ್ ಫಾರ್ ಇಟ್. ನಾವೇನು ಸುಮ್ಮನೆ ಕೊಡ್ತಿಲ್ಲ ನಿಮಗೆ, ನೀವು ದುಡ್ಡು ಕೊಟ್ಟಿದ್ದೀರಾ, ಅದಕ್ಕೆ ನಾವು ಅದನ್ನು ಪಬ್ಲಿಷ್ ಮಾಡಿಕೊಡ್ತಾ ಇರೋದು. ಈ ವರ್ಷದ ಮ್ಯಾಗ್ಝಿನ್ ನಾನೇ ಮಾಡಿರೋದು. ಓಕೆ, ಪ್ಲೀಸ್ ಟೇಕ್ ಇಟ್. ಓಕೆ, ಸಾರಿ,
ಐ ವಾಸ್ ರೆಕಾರ್ಡಿಂಗ್, ಐ ಫರ್ಗಾಟ್. ಎನಿವೆ, ಸೊ ತಿಳ್ಕೊಂಡಿರಬೇಕು ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ. ಯಾಕಂದರೆ ಬೀಯಿಂಗ್ ದ ಸಿಟಿಸನ್ಸ್, ಯು ಹ್ಯಾವ್ ಟು ನೋ ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ವಾಟ್ ಆರ್ ದ ಬೆನಿಫಿಟ್ಸ್ ಐ ಹ್ಯಾವ್ ಟು ಗೆಟ್ ಆ್ಯಸ್ ಅ ಸಿಟಿಸನ್, ಆ್ಯಸ್ ಅ ಸ್ಟೂಡೆಂಟ್, ಆ್ಯಸ್ ಅ ವುಮನ್, ಆ್ಯಸ್ ಅ ಚೈಲ್ಡ್, ಆ್ಯಸ್ ಅ ಬಾಯ್, ಆ್ಯಸ್ ಅ ಗರ್ಲ್. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆದಂಥ ಎಲ್ಲ ಪ್ರಿವಿಲೇಜಸ್ ಇದೆ. ಆ ಪ್ರಿವಿಲೇಜಸ್ ಏನು ಅಂತ ತಿಳ್ಕೊಳ್ಬೇಕು. ಆದರೆ ಅಟ್ ದ ಸೇಮ್ ಟೈಮ್ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದು ಕೂಡ ತಿಳ್ಕೊಂಡಿರಬೇಕು. should know your responsibilities also. Only then you can build a good state. ಸೊ ಇಲ್ಲದೇ ಇದ್ದರೆ ಏನಾಗುತ್ತೆ, ಯಾರು ಅಬಲರಾಗಿರ್ತಾರೋ ಅವರನ್ನು ಬಲಿಷ್ಠರು ಶೋಷಣೆಗೆ ಒಳಪಡಿಸ್ತಾರೆ, ಅನ್ಯಾಯ ಮಾಡ್ತಾರೆ. ಬಲಿಷ್ಠರಾದವರು ಅನ್ಯಾಯ ಮಾಡ್ತಾರೆ. ತೇನ ಗುಪ್ತ ಪ್ರಭವತೀತಿ. ಅದಕ್ಕೆ ಏನು ಹೇಳ್ತಾರೆ ಅಂತಂದರೆ, ಇದರಿಂದಾಗಿ ಒಳ್ಳೆಯವರು ಕ್ಷೇಮವಾಗಿ ಜೀವಿಸೋಕ್ಕೆ ಸಾಧ್ಯ. ಗುಪ್ತ ಪ್ರಭವತೀತಿ, ತೇನ ಗುಪ್ತ ಪ್ರಭವತೀತಿ. ಯಾರು ದಂಡನೀತಿಯಿಂದ ರಕ್ಷಣೆಗೆ ಒಳಗಾಗ್ತಾರೋ, ಯಾರು ದಂಡನೀತಿಯ ರಕ್ಷಣೆಯಲ್ಲಿ ಇರ್ತಾರೋ ಅವರು ಬೆಳೀತಾರೆ, ಅವರು ಅಭಿವೃದ್ಧಿಯನ್ನು ಹೊಂದುತ್ತಾರೆ, ಅವರು ಚೆನ್ನಾಗಾಗ್ತಾರೆ. ಇಲ್ಲ ದಂಡನೀತಿನೇ ಸರಿಗಿಲ್ಲ ಅಂತಂದರೆ ಅವರು ಕೂಡ ನಾಶ ಆಗ್ತಾರೆ. ಪ್ರಜೆಗಳಿಗೆ ಇದು ತುಂಬ ಅಪಾಯಕಾರಿಯಾದದ್ದು. ಲಾಸ್ಟ್ ಶ್ಲೋಕ ಇದೆ. ಯಾವಾಗಲೂ ಅಷ್ಟೇ, ಒಂದು ಚಾಪ್ಟರ್ ಆಗಿದ್ದ ಕೂಡಲೇ ಕೊನೆ ಒಂದು ಶ್ಲೋಕದಲ್ಲಿ ಎಲ್ಲವನ್ನು ಕೌಟಿಲ್ಯ ಸಂಗ್ರಹವಾಗಿ ಹೇಳ್ತಾನೆ. ಆ ಚಾಪ್ಟರ್ನಲ್ಲಿ ಹೇಳಿರೋದು, ಚತುರ್ವರ್ಣಾಶ್ರಮೋ ಲೋಕೋ ರಾಜ್ಞಾ ದಂಡೇನ ಪಾಲಿತಃ ಸ್ವಧರ್ಮ ಕರ್ಮಾಭಿರತೋ ವರ್ತತೆ ಸ್ವೇಷು ವರ್ತಮಸು. ಚತುರ್ವರ್ಣಾಶ್ರಮೋ ಲೋಕೋ, ಚತುರ್ವರ್ಣ ನಾನು ಲಾಸ್ಟ್ ಚಾಪ್ಟ್ರಲ್ಲಿ ಹೇಳಿದ್ನಲ್ಲ, 4 ವರ್ಣಗಳು, 4 ಆಶ್ರಮಗಳು. ರಾಜ್ಞಾ ದಂಡೇನ ಪಾಲಿತಃ ಚತುರ್ವರ್ಣಾಶ್ರಮೋ ಲೋಕೋ. ಯಾವ ಲೋಕವು, ಲೋಕ ಅಂದರೆ ಜಗತ್ತು, ಅಥವಾ ಯಾವ ದೇಶ, ಯಾವ ಊರು, ಯಾವ ರಾಜ್ಯ, ಅದು ಚತುರ್ವರ್ಣಾಶ್ರಮೋ 4 ವರ್ಣಾಶ್ರಮ ಧರ್ಮಗಳಲ್ಲಿ ವ್ಯವಸ್ಥಿತವಾಗಿ ಇದೆಯೋ, ಮತ್ತು ರಾಜ್ಞಾ ದಂಡೇನ ಪಾಲಿತಃ ರಾಜನ ದಂಡನೀತಿಯಿಂದ ಪಾಲಿಸಲ್ಪಡುತ್ತವೋ. ಇಫ್ ದೇ ಆರ್ ವೆಲ್ ಅಡ್ಮಿನಿಸ್ಟರ್ಡ್ ಬೈ ದ ಕಿಂಗ್ ಆ್ಯಂಡ್ ದೇ ಆರ್ ಆಲ್ಸೋ ಸೆಟ್ ಇನ್ ದಿ ಆರ್ಡರ್ ಅಕಾರ್ಡಿಂಗ್ ಟು ವರ್ಣಾಶ್ರಮ ಧರ್ಮ. ಸ್ವಧರ್ಮ ಕರ್ಮಾಭಿರತೋ ವರ್ತತೆ ಸ್ವೇಷು ವರ್ತಮಸು. ಸೊ ಎಲ್ಲ ಜನರು ಕೂಡ ತಮ್ಮ ಧರ್ಮ ಕರ್ಮಗಳಲ್ಲಿ ಅಭಿರತೋ ನಿರತರಾಗಿ ವರ್ತತೆ ಸ್ವೇಷು ಕರ್ಮಸು, ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಸುಖವಾಗಿ ಇರ್ತಾರೆ. ಸೊ ರಾಜನಾದವನು ಏನು ಮಾಡಬೇಕು, ಚತುರ್ವರ್ಣ ವರ್ಣಾಶ್ರಮ ಧರ್ಮಗಳನ್ನು ವ್ಯವಸ್ಥಿತವಾಗಿ ನೆಲೆಗೊಳಿಸಬೇಕು, ದಂಡನೀತಿಯನ್ನು ರೂಪಿಸಬೇಕು. ಈ ಎರಡನ್ನೂ ಅವನು ಮಾಡಿದ್ರೆ ಆವಾಗ ಜನ ಎಲ್ಲ ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಅವರು ಕೂಡ ಚೆನ್ನಾಗಿ ಇರ್ತಾರೆ. ಅಂಥ ಒಂದು ರಾಜ್ಯವು ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೆ. So this is the conclusion. So even such a kingdom which is well administered by the king, which is set properly in the Varnashrama Dharma, in such a country, people will be engrossed in their own work. They will follow the path of Dharma. They will do their duty. ಸ್ವಧರ್ಮ ಅಂತ ಹೇಳಿತ್ತು ಅಲ್ವಾ, ಅವ್ರವ್ರ ಧರ್ಮವನ್ನು ಅವ್ರು ಮಾಡಬೇಕಾಗುತ್ತೆ. ಸ್ವಧರ್ಮ ವರ್ತಮಸ್ಸು ಸ್ವೇಷು ವರ್ತಮಸ್ಸು ವರ್ತತೆ, ತಮ್ಮ ದಾರಿಗಳಲ್ಲಿ ಅವರು ಇರ್ತಾರೆ ಅಲ್ವಾ. ತಮ್ಮ ದಾರಿಯಲ್ಲಿ ಇರೋದು ಅಂತಂದರೆ ಏನು, ಅವರ ಧರ್ಮವನ್ನು ಅವರು ಪಾಲನೆ ಮಾಡಿಕೊಂಡು ಹೇಗಿರಬೇಕೋ ಹಾಗಿರ್ತಾರೆ. ನಮ್ಮ ದಾರಿ ಅಂದರೆ ನಾವು ನಡೆದಾಡುವಂಥ ದಾರಿ. ಅದಕ್ಕೆ ಇನ್ನೊಂದು ಅರ್ಥ ಏನು ಅಂದರೆ, ದ ಪಾತ್ ಇಸ್ ನಾಟ್ ಮಿಯರ್ಲಿ ದ ರೋಡ್. ಧರ್ಮದ ದಾರಿನೂ ಕೂಡ ಒಂದಿದೆ. ಆ ದಾರಿಯಲ್ಲಿ ನಾವಿರಬೇಕು. ವಿ ಹ್ಯಾವ್ ಟು ರಿಮೈನ್ ಇನ್ ದ ಪಾತ್ ಆಫ್ ಧರ್ಮ ಆಲ್ವೇಸ್. ಅಂದರೆ ನಮ್ಮ ನಡೆ, ನುಡಿ, ಆಚಾರ, ವಿಚಾರ, ಆಲೋಚನೆ ಎಲ್ಲದರಲ್ಲೂ ಕೂಡ ನಾವು ಒಂದು ಸರಿಯಾದಂಥ ಒಂದು ಮಾರ್ಗದಲ್ಲಿ ಇರಬೇಕಾಗುತ್ತೆ. ಅಂಥ ಮಾರ್ಗದಲ್ಲಿ ಪ್ರಜೆಗಳು ಯಾವಾಗಿರ್ತಾರೆ ಅಂದರೆ, ರಾಜ ವರ್ಣಾಶ್ರಮ ಧರ್ಮಗಳನ್ನು ವ್ಯವಸ್ಥಿತವಾಗಿ ಇಟ್ಕೊಂಡಿದ್ದಾಗ ಮತ್ತು ದಂಡನೀತಿಯನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿ ಅದು ಪ್ರಜೆಗಳ ಗಮನಕ್ಕೆ ಬರೋ ಹಾಗೆ ಮಾಡಿರೋದರ ಮೂಲಕ. ಸೊ ದಿಸ್ ಇಸ್ ದ ಕನ್ಕ್ಲೂಡಿಂಗ್ ಪಾರ್ಟ್ ಆಫ್ ದ ಚಾಪ್ಟರ್. ಸೊ ವಿ ವಿಲ್ ಎಂಡ್ ದಿಸ್ ಸೆಷನ್ ನೌ. ಥ್ಯಾಂಕ್ ಯು.